ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ರೀಡಿಂಗ್ ಮಾಡಿ ನೋಡೋಣ. ಅದೇನು ರೀಡಿಂಗ್ ಅಂದ್ರೆ, ಯಾವ ವಿಷಯವನ್ನು ನಾವು ಬಿಟ್ಟು ಜೀವನದಲ್ಲಿ ಮುಂದೆ ಸಾಗಬೇಕು, ಅದು ಯಾವ ವಿಷಯ ನಮ್ಮ ಜೀವನದಲ್ಲಿ ಡೆವಲಪ್ಮೆಂಟ್ ತರ್ತಾ ಇಲ್ಲ ಅಂತ ಅನ್ನೋದ್ರ ಬದಲಾಗಿ. ಓಕೆ, ದೀಸ್ ಆರ್ ದ 2 ಕಾರ್ಡ್ಸ್. ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ಚೂಸ್ ಮಾಡಿಕೊಡ್ರಿ. ಕೆಲವೊಂದು ಸರ್ತಿ ನಮ್ಮ ಜೀವನದೊಳಗೆ ಡೆವಲಪ್ಮೆಂಟ್ ಇರೋಂಗಿಲ್ಲ, ಬಟ್ ನಮಗೆ ಅನ್ನಿಸಿರ್ತೈತಿ, ನಾವೆಲ್ಲ ಕರೆಕ್ಟ್ ಅದೇವಿ, ಬಟ್ ನಮ್ಮ ಜೊತೆ ಯಾಕೆ ಹಿಂಗೆ ಆಗತ್ತತಿ ಅಂತಂದು ಹೇಳಿ. ಆದರೆ ಮನಸ್ಸಿನ ಆಳದಲ್ಲಿ ಏನೋ ಒಂದು ವಿಷಯ ಇರ್ತೈತಿ, ಅದನ್ನು ನಾವು ಫಾಲೋ ಮಾಡ್ತಿರ್ತೇವೆ. ನಮಗೆ ಗೊತ್ತಿರಲಾರ್ದಂಗೆ ನಾವು ಮಾಡ್ತಿರ್ತೇವೆ. ನಮ್ಮ ಆಸ್ಪಾಸ್ ಯಾರು ಇರ್ತಾರಲ್ಲ, ಅವ್ರು ನಮಗೆ ಹೇಳಿದ್ರಂದ್ರೆ ಬೇಜಾರಾಕೈತೆ, ನಾವು ಅದನ್ನು ಒಪ್ಕೊಳ್ಳೋಂಗಿಲ್ಲ. ಯಾಕಂತಂದ್ರೆ ಪ್ರತಿಯೊಂದು ಮನುಷ್ಯನಲ್ಲಿ ಅಹಂಕಾರ ಅನ್ನೋದು ಇದ್ದೇ ಇರ್ತೈತಿ. ಒಪ್ಕೊಳ್ಳೋಂಗಿಲ್ಲ. ಎಲ್ಲರಿಗೂ ಅನಿಸಿರ್ತೈತೆ ನನ್ನಷ್ಟು ಕರೆಕ್ಟ್ ಯಾರಿಲ್ಲ ಅಂತ, ಇನ್ಕ್ಲೂಡಿಂಗ್ ಮೀ. ಓಕೆ, ಸೊ ಅದಕ್ಕೆ ಇವತ್ತೊಂದು ಸ್ವಲ್ಪ ಮೆಂಟಲಿ ಒಂಚೂರು ಫ್ಲೆಕ್ಸಿಬಲ್ ಆಗಿರಿ. ಈ ರೀಡಿಂಗ್ ನಿಮಗೇನು ಆನ್ಸರ್ ಮಾಡ್ತೈತಿ ಅಂತ ಅನ್ನೋದನ್ನು ನೋಡಿರಿ. ಓಕೆ, ದೀಸ್ ಆರ್ ದ 2 ಕಾರ್ಡ್ಸ್. ಇದು ನೋಡಿರಿ, ನಂಬರ್ 4 ಆ್ಯಂಡ್ ದಿಸ್ ಇಸ್ 8. ಸ್ಯಾಟರ್ನ್ ಆ್ಯಂಡ್ ರಾಹು ಅಂದಂಗೆ. ಸ್ಯಾಟರ್ನ್ ಆ್ಯಂಡ್ ರಾಹು ಕುಂಭರಾಶಿ ಆಳತಾವೆ. ಕುಂಭರಾಶಿ ಇಸ್ ಅ ಡಾರ್ಕೆಸ್ಟ್ ಪ್ಲೇಸ್. ಸೊ ನಿಮ್ಮನ್ನು ಇವತ್ತು ಯಾವ ಡಾರ್ಕ್ ಸೈಡ್ದಿಂದ ಲೈಟಿನೆಡೆಗೆ ಈ ರೀಡಿಂಗ್ ಕರ್ಕೊಂಡು ಹೋಗ್ತೈತಿ ಅಂತ ಅನ್ನೋದನ್ನು ನೋಡೋಣ. ನಾನು ಎಸ್ಟ್ರಾಲಜಿನೂ ಮಾಡ್ತೇನೆ ಮತ್ತು ಟ್ಯಾರೋ ಕಾರ್ಡ್ ರೀಡಿಂಗೂ ಮಾಡ್ತೇನೆ. ಯಾರು ಇಂಟ್ರೆಸ್ಟೆಡ್ ಅದಿರಲ್ಲ ಅವರು ಈ ವಿಡಿಯೋ ಮೇಲೆ ಏನು ನಂಬರ್ ಡಿಸ್ಪ್ಲೇ ಆಗತ್ತಲ್ಲ ಆ ನಂಬರಿಗೆ ನೀವು ಮೊದಲು ವಾಟ್ಸಪ್ ಮಾಡಿರಿ. ಸೊ ನಂಗೆ ಟೈಮ್ ಸಿಕ್ಕೂಡಲೇ ನಾನು ನಿಮಗೆ ವಾಪಸ್ ಫೋನ್ ಮಾಡಿರ್ತೇನೆ, ಸರಿನಾ? ಅದರ ಜೊತೆಗೆ ಇವತ್ತು ಗೈಡೆನ್ಸ್ ಅಂತಂದು ಹೇಳಿ ಈ ಡೆಕ್ದಿಂದ ಗೈಡೆನ್ಸ್ ತೊಗೊಳೋಣ. ಈಗಾಗಲೇ ನೀವು ನೋಡಿರಿ, ನಾ ಮಾಡೇನಿ ಇದರಲ್ಲೇ ರೀಡಿಂಗ್. ಇದೇನು ಅಂತಂತಂದರೆ ನೇಚರ್ ಮೇಲೆ ಡಿಪೆಂಡ್ ಐತಿ ಇದು. ನೇಚರ್ ಮೇಲೆ ಡಿಪೆಂಡ್ ಐತಿ. ಇವತ್ತು ಯಾವ ದೇವ್ರ ಕಡೆಯಿಂದ ಏನೂ ಅಡ್ವೈಸ್ ಕೇಳೋದು ಬೇಡ. ಇವತ್ತು ನೇಚರ್ ಕಡೆಯಿಂದ ಅಡ್ವೈಸ್ ಕೇಳೋಣ. ಸೃಷ್ಟಿ ಅಂದ್ರೇ ದೇವರು. ಯಾರು ಭಗವಂತ ಸೃಷ್ಟಿ ಮಾಡಿದ ಸೃಷ್ಟಿಯನ್ನು ಸರಿಯಾಗಿ ನೋಡ್ಕೊಂಡು ಹೋಗ್ತಾರೋ, ಅಥವಾ ಅದಕ್ಕೆ ಯಾರು ಧಕ್ಕೆ ತರಂಗಿಲ್ಲೋ, ಅದಕ್ಕೆ ಯಾರು ಹಾನಿ ಮಾಡೋಂಗಿಲ್ಲೋ, ನಿಜವಾಗ್ಲೂ ಅವ್ರ ಮೇಲೆ ಪರಮಾತ್ಮನ ಕೃಪೆ ಭಾಳ ಇರ್ತೈತಿ. ಇದು ಒಂದು ಕಾರ್ಡ್ ಆದಮೇಲೆ ನಾನು ಒಂದು ಕತೆ ಹೇಳ್ತೇನೆ. ಆ ಕತೆ ಕೇಳ್ರಿ ನೀವು. ಎಷ್ಟು ಬ್ಯೂಟಿಫುಲ್ ಐತಂದ್ರೆ ಜಸ್ಟ್ ಒಂದು 2 ಮಿನಿಟ್ಸ್ ಆಗಂದ್ರೆ ಹೇಳಿ ಮುಗಿಸ್ತೇನೆ. ನನಗೆ ಅನಿಸಿದ ಮಟ್ಟಿಗೆ ಆ ಕತೆ ಜೀವನದುದ್ದಕ್ಕೂ ನೀವು ನೆನಪಿಡ್ಬೇಕು, ಅಷ್ಟು ಸುಂದರ ಐತೆ ಅದು ಕತೆ. ಓಕೆ, ಸೊ ಯಾರೆಲ್ಲ ಫಸ್ಟ್ ಪೈಲ್ ಚೂಸ್ ಮಾಡ್ಕೊಂಡಿರಿ, ನಿಮಗೆ ರೀಡಿಂಗ್ ಏನು ಹೇಳ್ತಾ ಇದೆ? Eight of Pentacles, 9 of Wands, 10 of Wands, Ace of Pentacles and King of Pentacles. Okay, Star ಕಾರ್ಡ್ ಇದೆ, Chariot, Queen of Cups. ಸೊ ಈ ಕಾರ್ಡ್ ಈ ರೀಡಿಂಗ್ ರೀಡ್ ಮಾಡೋಣ ಬರ್ರಿ. See, you are connected to divine energy, no doubt. ಓಕೆ, ಆದ್ರೆ ಡಿವೈನ್ ಎನರ್ಜಿ ಜೋಡಿ ಕನೆಕ್ಟೆಡ್ ಇದ್ವಿ ಅಂತ ಇಟ್ಕೋರಿ, ಅಥವಾ ನಾವು ಸ್ಪಿರಿಚುವಲ್ ಪಾತ್ನೊಳಗೆ ಇದ್ವಿ ಅಂತ ಇಟ್ಕೋರಿ, ಎಲ್ಲ ವಿಷಯ ಎಲ್ಲ ಪಟ ಸರಿ ಹೋಗಿಬಿಡ್ತಾವೆ ಅಂತಂತೇನು ಇರೋಂಗಿಲ್ಲ. ನಾವು ಕನೆಕ್ಟೆಡ್ ಅದೇವಿ. ಆದರೆ ಹೆಂಗೆ ಅಂತಂದ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಪ್ರಾಕ್ಟಿಕಲಿ ಜೀವನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತನ್ನೋದು ನಮಗೂ ಗೊತ್ತಾಗಬೇಕು. ನೋಡಿರಿ, ಇಲ್ಲಿ ಏನೈತಿ ಅಂತ ನಿಮ್ಮ ಐಡಿಯಾಸ್ ಅದಾವೆ, ಇಲ್ಲ ಅಂತಂತಲ್ಲ. ಸಾಕಾಗುವಷ್ಟು ಎನರ್ಜಿನೂ ಐತಿ, ಪೊಟೆನ್ಷಿಯಲ್ಲು ಐತಿ, ಇಲ್ಲ ಅಂತಂತಲ್ಲ. ಆದರೆ ಹೆಂಗೈತಿ ಅಂತಂದ್ಮೇಲೆ ಅದ್ರ ಮೇಲೆ ನೀವು ಓವರಂಗೆ ಕೆಲಸ ಮಾಡ್ತೀರಿ. ಈಗ ಹೆಂಗೈತೆ ನೋಡಿರಿ, ಏಸ್ ಆಫ್ ಪೆಂಟಕಲ್ಸ್, ಕಿಂಗ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ, ವಿಷಯಗಳನ್ನು ಡಿಸಿಪ್ಲಿನ್ಫುಲಿ ಅಥವಾ ಲಾಜಿಕಲಿ ಹಿಂಗೆ ನೀವೇನು ವಿಚಾರ ಮಾಡೋಂಗಿಲ್ಲ. ನಿಮ್ದು ಹೆಂಗಪ್ಪ ಅಂತಂತಂದ್ರೆ, ಮಟೀರಿಯಲ್ ಗ್ರೋತ್ ಬೇಕು. ಅದ್ರ ಸಲುವಾಗಿ ಏನು ನೀವು ಕೆಲಸ ಮಾಡಬೇಕು, ಅದ್ರ ಹಿಂದೆ ಒಂಥರ ಯು ಆರ್ ಗೆಟಿಂಗ್ ಹೈಪರ್, ಯು ಆರ್ ಗೆಟಿಂಗ್ ಹೈಪರ್. ಆಮೇಲೆ ಈ ಹೈಪರ್ ಸಲುವಾಗಿನ ಎಷ್ಟೋ ಸರ್ತಿ ನಿಮ್ಮ ಚಾನ್ಸಸ್ಸೂ ಮಿಸ್ ಆಗ್ಯಾವ. ನಿಮ್ಮಲ್ಲಿ ಮಟೀರಿಯಲ್ ಗ್ರೋತ್ ಇಲ್ಲ. ನೀವು ಯಾವಾಗಿದ್ರೂ ಒಂಥರ ಆಸೆಬ್ರುಕ್ರಂಗೆ ಕನಸನ್ನ ಕಾಣ್ತಿರ್ತೀರಿ. ಏನಪ್ಪ ಅಂತಂತಂದ್ರೆ, ಇಲ್ಲ ನಾ ಮಾಡಬೇಕು. ಆದರೆ ನಿಮ್ದು ಹೆಂಗೈತಿ ಗೊತ್ತೈತಿ, 8 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂದ್ರೆ,
ಯಾವುದಾರ ಒಂದು ಟಾಸ್ಕ್ ಕೊಟ್ರೆ ಅದ್ರ ಮೇಲೆ ಓವರ್ಲಿ ಕೆಲಸ ಮಾಡೋದು ಇರ್ತಾರೆ ಕೆಲವೊಬ್ರು ಹಂಗೆ. ಮೈನ್ಯೂಟ್ ವಿಷಯ ಮೇಲೆ ಅಗ್ದಿ ಕೆಲಸ ಮಾಡೋದು. ಅಂದರೆ ಎಲ್ಲದ್ರೊಳಗೂ ಪರ್ಫೆಕ್ಷನ್ ಅಂತಂದು ಹೇಳಿ ಹುಡ್ಕ್ಯಾಡಕ್ಕೆ ಹೋಗೋದು. ಇಲ್ಲಿ ದೇವ್ರನ್ನ ಬಿಟ್ಟರೆ ಮತ್ತೆ ಏನೂ ಪರ್ಫೆಕ್ಟ್ ಅಂತಿಲ್ಲ. ಮನುಷ್ಯ ಯಾರೂ ಪರ್ಫೆಕ್ಟ್ ಅಂತಿಲ್ಲ ಇಲ್ಲಿ. ಎಲ್ಲರೂ ಲರ್ನರ್ಸನ, ಎಲ್ಲರೂ ಜೀವನ ಇರುವವರೆಗೂ ಕಲಿಯಾಕಂತನೇ ಬಂದೇವಿಲ್ಲ ನಾವು. ಯಾರು ಯಾವುದೇ ಸಬ್ಜೆಕ್ಟ್ದೊಳಗೆ ಡೀಪ್ ಹಂಗೆ ನಾಲೆಜ್ ಐತಿ ಅಂತಂತಂದರೆ ಡೀಪ್ ಹಂಗೆ ನಾಲೆಜ್ ಇರ್ಬೋದು, ಬಟ್ ನಾಟ್ 100%. ಇಲ್ಲಿ ಯಾರಿಗೂ ಯಾವ ನಾಲೆಜು 100% ದೇವರು ಕೊಟ್ಟಿಲ್ಲ. ಓಕೆ. ಸೊ ನಿಮಗೆ ಹೆಂಗೈತಿ ಅಂತಂದ್ರೆ ಒಂಥರ ನೀವು ಆಬ್ಸೆಸಿವ್ ಆಕ್ಕಿರಿ. ಏನಾರ ಕೆಲಸ ಕೊಟ್ರೆ ಮಾಡಿದ್ರೆ ಅದ್ರ ಮೇಲೆ ಅತಿ ಡೀಟೇಲಂಗೆ ಇದ್ರ ಮೇಲೆ ಕೆಲಸ ಮಾಡೋದು, ಟೇಕಿಂಗ್ ಟೂ ಮಚ್. ಅದನ್ನು ಬಿಟ್ಟರೆ ಮತ್ತೊಂದೇನು ಜಗತ್ತನೇ ಇರೋಂಗಿಲ್ಲ ಹೊರಗಿಂದ ನಿಮಗೆ. ಆಮೇಲೆ ಏನಾಕತಿ, ಅತಿ ಹಂಗೆ ಮಾಡಾಕತ್ಕೊಳ್ಳಿ ಬರ್ನೋಟ್ ಆಗಿಬಿಡೋದು. ಯಾಕಂದ್ರೆ ಎದಕ್ಕೆ ಎಷ್ಟು ಟೈಮ್ ಕೊಡಬೇಕು ಅಂತ ಅನ್ನೋದನ್ನ ಅದ್ರ ಬದಲ ನಾವು ವಿಚಾರ ಮಾಡಬೇಕಲ್ಲ. ಸ್ವಲ್ಪ ಅದ್ರ ಬದಲ ಶಿಸ್ತಿರಬೇಕು. ಇದ್ರ ಟಾರ್ಗೆಟ್ ಎಷ್ಟೈತಪ್ಪ, ಈ ಟಾರ್ಗೆಟ್ನೊಳಗೆ ನಾನು ಈ ಕೆಲಸ ಮುಗಿಸ್ಕೊಡ್ಬೇಕು. ಸೊ ಏನಾಕತಿ, ಅದಷ್ಟು ಆದ ಕೂಡ ಏನಾಕತಿ, ನಿಮ್ಮನ್ನು ನೀವು ಡಿಫೆನ್ಸಿವ್ ಮೋಡ್ನೇ ಹೋಗ್ತೀರ. ಅಂದ್ರೆ ನಮ್ಮನ್ನು ನಾವು ಬದುಕಿಸಿಗಳು ಮೋಡ್ನೇ ಹೋಗೋದು. ಇನ್ ಟೈಮ್ದಾಗ ಕೆಲಸ ಆಗಂಗಿಲ್ಲ. ಅತಿ ಹಂಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕೆ ನೋಡೋದು, ಕೆಲಸ ಆಗಂಗಿಲ್ಲ. ಸೊ ಹೆಂಗಂತಂದ್ರೆ ಕೊನೆಗೆ ಏನಪ್ಪ ಅಂದರೆ ಡಿಫೆನ್ಸಿವ್ ಮೋಡ್ನೇ ಹೋಗೋದು. ನಮ್ಮ ಸಲುವಾಗಿ ನಾವು ಒಂದು ಜಾಗ ಮಾಡ್ಕೊಳಕ್ಕೆ ಬಡ್ದಾಡೋದು. ನಮಗನಿಸ್ತೈತಿ ನಾವೆಲ್ಲ ಭಾಳ ಕೆಲಸ ಮಾಡೇವ್ರಿ ಅಂತಂದ್ರೆ, ಹೌದು ಭಾಳ ಕೆಲಸ ಮಾಡೀರಿ, ಭಾಳ ಕೆಲಸ ಅಲ್ಲ ಅತಿ ಕೆಲಸ ಮಾಡೀರ ಅಂತ. ಅಂದರೆ ಅತಿಯಾಗಿ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು. ಯಾವ್ದು ನನಗೆ ಬೇಕು, ಯಾವ್ದು ನನಗೆ ಬೇಡ, ಅದ್ರ ಬದಲಾಗಿ ಏನೂ ವಿಚಾರ ಇಲ್ಲ. ಎಲ್ಲ ನಾನು ಮಾಡ್ತೇನೆ ಅಂತಂದು ಹೇಳಿ. ಯಾವುದು ನಮಗೆ ಯಾವ ಕೆಲಸ ಬೇರೆಯವರು ಮಾಡಬಹುದಲ್ಲ, ಎಷ್ಟಾಕತಿ ಅಷ್ಟು ಅದನ್ನವ್ರಿಗೆ ಕೊಡಬೇಕು. ಲೈಫ್ದೊಳಗೆ ಪ್ರೋಗ್ರೆಸ್ ಮಾಡಬೇಕು ಅಂತಂತಂದ್ರೆ ಒಬ್ಬರ ದುಡಿದ್ರನ್ನ ಪ್ರೋಗ್ರೆಸ್ ಆಗ್ತೈತಿ ಅಂತಂತಲ್ಲ. ನೀವು ಕೆಲಸ ಮಂದಿಗೆ ಯಾವಾಗ ಕೊಡ್ತಿರಲ್ಲ, ನಿಮ್ಮ ಲೈಫ್ದೊಳಗೆ ಅವಾಗ ಪ್ರೋಗ್ರೆಸ್ ಬರ್ತೈತಿ. ಸ್ವಲ್ಪ ಪೇಷನ್ಸ್ ಕ್ರಿಯೇಟ್ ಮಾಡಿಕೊಡ್ರಿ ನೀವು. ಪೇಷನ್ಸ್ ಕ್ರಿಯೇಟ್ ಮಾಡ್ಕೊಂಡ್ರಿ ಅಂತಂತಂದ್ರೆ ನಿಮಗೆ ಮತ್ತೊಬ್ಬರನ್ನ ಯಾರು ಹೈಯರ್ ಮಾಡೋಕ್ಕೆ ಬರ್ತೈತಿ. ಇಲ್ಲಿ ಹೆಂಗೈತಿ ಅಂತಂತಂದ್ರೆ ಒಂಥರ ಗಾಣದೆತ್ತು ಕೆಲಸ ಮಾಡ್ತೈತಲ್ಲ, ನೀವು ಹಂಗೆ ಕೆಲಸ ಮಾಡ್ತೀರಿ. ಆಮೇಲೆ ಯಾವ ವಿಷಯಕ್ಕೆ ಎಷ್ಟು ಎಫರ್ಟ್ ಹಾಕಬೇಕು ಅಷ್ಟೇ ಹಾಕ್ಬೇಕು. ಅತಿ ಹಂಗೆ ಯಾವುದಾದ್ರೂ ಹಾಕಿದ್ದೀವಿ ಅಂತಂದ್ರೆ ಅದು ವಿಚಾರ ಮಾಡ್ಬೇಕು. ಅಂದರೆ ಇದಕ್ಕೆ ಇಷ್ಟು ನನ್ನ ಎಫರ್ಟದ ಅವಶ್ಯಕತೆ ಐತೋ ಅಥವಾ ಏನಿಲ್ಲ. ಇಲ್ಲಿ ನೋಡ್ರಿ, ಈ ಪರಿ ಎಫರ್ಟ್ ಹಾಕಾಕತ್ರ ಹೆಂಗಂತಂದ್ರೆ ನಮ್ಮನ್ನು ನಾವು ಜಕ್ಕೊಂಡಲ್ಲ, ನಮ್ಮನ್ನು ನಾವು ಎಳ್ಕೊಂಡು ಹೊಂಟಂಗೆ ಆಗ್ತೈತಿ ಇಲ್ಲಿ. ಸೊ ಹೆಂಗಂತಂದ್ರೆ ಯಾವುದೇ ವಿಷಯವನ್ನು ಅತಿಯಾಗಿ ಮಾಡ್ತೀರ ನೀವು, ಅದೇನೇ ಇರಲಿ. ಕೆಲಸ ಕೊಟ್ಟರೆ ಕೆಲಸ ಅತಿಯಾಗಿ ಮಾಡೋದು. ಸೊ ಹೆಂಗಂತಂದ್ರೆ ಗಾಣದ ಎತ್ತು ದುಡಿಯೋಕ್ಕಿಂತಲೂ ನೀವೇನು ಮಾಡಿರಿ ಅಂದರೆ ಸ್ಮಾರ್ಟ್ಲಿ ವರ್ಕ್ ಮಾಡಕ್ಕೆ ನೋಡ್ರಿ. ಕಡಿಮೆ ಟೈಮ್ದೊಳಗೆ ಹೆಚ್ಚಿಗೆ ಕೆಲಸ ಹೆಂಗೆ ಮಾಡಬೇಕು ಅನ್ನುವಂಥ ವಿಷಯಗಳ ಮೇಲೆ ಫೋಕಸ್ ಮಾಡಿರಿ. ಅಂದ್ರೆ ನಿಮ್ಮಲ್ಲೇ ಮಟೀರಿಯಲ್ ಗ್ರೋತ್ ಆಕೈತಿ. ನಿಮ್ಮಲ್ಲಿ ಅದಕ್ಕೆ ಮಟೀರಿಯಲ್ ಗ್ರೋತ್ ಇಲ್ಲ ನಿಮ್ಮಲ್ಲಿ ನೋಡ್ರಿ. ಸೊ ಸ್ವಲ್ಪ ಫ್ಲೆಕ್ಸಿಬಲ್ ಆಗಬೇಕು ಮನುಷ್ಯ. ನಿಮಗೆ ಬೆಸ್ಟ್ ಅಡ್ವೈಸ್ ಅಂದ್ರೆ ಸ್ವಂತಕ್ಕೊಂದು ಸ್ವಲ್ಪ ಟೈಮ್ ಕೊಡ್ರಿ. ಓಕೆ. ಆಮೇಲೆ ನಿಮ್ಮಲ್ಲಿ ಮಸ್ಕ್ಯುಲೈನ್ ಎನರ್ಜಿ ಜಾಸ್ತಿ ಐತೆ. ಯಾಕಂದ್ರೆ ಭಾಳ ಕೆಲಸ ಮಾಡ್ತಿರಲ್ಲ ನೀವು. ಅದಕ್ಕೆ ನೀವೇನು ಮಾಡಿರಿ, ಲಘು ಮತ್ತು ಎಕ್ಸಾಸ್ಟು ಆದಂಗೆ ಆಗ್ತೀರಿ ನೀವು. ಮತ್ತು ಕೆಲಸ ಮಾಡಿ ಏನಾಗ್ಬೇಕು ಮನುಷ್ಯ. ಯಾಕಂದ್ರೆ ಬಾಡಿಗೂ ಒಂದು ಲಿಮಿಟ್ ಐತೆ. ಅದು ಇಂತಿಷ್ಟೇ ಅಂತಂದು ಕೆಲಸ ಮಾಡ್ಬೋದು. ನೀವು ಒಂದು ಸ್ವಲ್ಪ ಮೆಂಟಲಿ ಫ್ಲೆಕ್ಸಿಬಲ್ ಆಗಿರಿ, ಸ್ವಲ್ಪ ಬ್ರಾಡ್ ಮೈಂಡೆಡ್ ಆಗಿರಿ. ನಿಮ್ಮ ಆಸ್ಪಾಸಿನ ಜನ ನಿಮ್ಮ ಥರನ ಕೆಲಸ ಮಾಡೋರು ಯಾರು ಅದಾರಲ್ಲ, ಒಂಚೂರು ಅವ್ರ ಜೊತೆ ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೊಂಡು ನೋಡಿರಿ. ಓಕೆ. ಯಾಕಂತಂದ್ರೆ ಮೆಂಟಲಿ ಒಂಚೂರು ಫ್ಲೆಕ್ಸಿಬಲ್ ಇದ್ರಿ ಅಂತಂತಂದ್ರೆ ಲೈಫ್ದೊಳಗೆ ಡೆವಲಪ್ಮೆಂಟ್ ಅಂತ ಇರ್ತೈತಿ, ಸಕ್ಸಸ್ ಬರ್ತೈತಿ. ಆಮೇಲೆ ನಾವು ಒಂದು ಸ್ವಲ್ಪ ಪೀಸ್ಫುಲ್ ಇರ್ತೀವಿ, ಒಂಚೂರು ಕಂಫರ್ಟಬಲ್ ಇರ್ತೀವಿ. ನೀವು ಈ ಥರದ ವಿಷಯಗಳನ್ನ ಅಳವಡಿಸ್ಕೋಬೇಕು ನಿಮ್ಮ ಲೈಫ್ದೊಳಗೆ. ನೋಡಿರಿ, ನಿಮ್ಮಲ್ಲಿ ಮಸ್ಕ್ಯುಲೈನ್ ಎನರ್ಜಿ ಅಷ್ಟೇ ಜಾಸ್ತಿ ಐತಿ ಅಂತ ನಾನು ಯಾಕೆ ಹೇಳಿದೆ ಗೊತ್ತಾ. ಒಂದು, ಕೆಲಸ ಭಾಳ ಮಾಡ್ತೀರಿ. ಮನುಷ್ಯನಲ್ಲಿ ಎರಡೂ ಶಿವ ಮತ್ತು ಶಕ್ತಿ, ಪುರುಷ ಮತ್ತು ಪ್ರಕೃತಿ ಎನರ್ಜಿ ಬ್ಯಾಲೆನ್ಸ್ದೊಳಗಿದ್ದು ಅಂತಂತಂದ್ರೆ ಬೇರೆಯವರ ಪ್ರತಿ ನಾವು ಎಷ್ಟು ನಾವು ಯಾವ ಥರದ ಭಾವನೆಗಳನ್ನ ಇಟ್ಕೋತೇವೆ ಅಂದ್ರೆ ಅವರಿಗೆ ನೋವಾಗಬಾರ್ದು, ಅವ್ರಿಗೆ ಸ್ವಲ್ಪ ರೆಸ್ಟ್ ಸಿಗಬೇಕು ಅಂತ ಈ ಥರ ನಾವು ವಿಚಾರ ಮಾಡ್ತೇವಲ್ಲ, ಆ ಥರ ನಾವು ನಮ್ಮ ಬದಲಾಗಿ ವಿಚಾರ ಮಾಡ್ತೇವೆ. ನೀವು ಆ ಥರ ನಿಮ್ಮ ಬದಲಾಗಿ ವಿಚಾರ ಮಾಡೋಂಗಿಲ್ಲ. ಅಂದ್ರೆ ನಿಮ್ಮಲ್ಲಿ ಫೆಮಿನೈನ್ ಎನರ್ಜಿ ಭಾಳ ಕಡಿಮೆ ಐತಿ, ಮಸ್ಕ್ಯುಲೈನ್ ಎನರ್ಜಿ ಭಾಳ ಜಾಸ್ತಿ ಐತಿ. ಓಕೆ. ಏನಾರ ಮಾಡಿದ್ರೆ ಓವರ್ ಮಾಡಕ್ಕೆ ಹೋಗ್ತೀರಿ. ಅದಕ್ಕೇನಾಕತಿ ಅಂತಂದ್ರೆ ಇನ್ ಟೈಮ್ದಾಗ ಕೆಲಸ ಆಗಂಗಿಲ್ಲ.
ನೋಡಿರಿ, ಕಾನ್ಸ್ಟಂಟ್ ಫ್ಲೋ ಆಫ್ ಲೈಫ್ ಗೈಡೆನ್ಸ್ ಜೀವನದೊಳಗೆ ಇದು ನೋಡ್ರಿ. ಅವ ಹೆಂಗೆ ಅಂತಾನೆ ಮನುಷ್ಯ ಅಂದ್ರೆ ಎಲ್ಲಿ ಏನೋ ಐತಿ ಅವನ ಜೀವನನ ಒಂಥರ ಹರಿವು ನೀರಿನಾಗ ಅವನ ಜೀವನ ಇಲ್ಲ, ಎಲ್ಲೋ ಏನೋ ಅಡೆತಡೆ ಐತಿ. ಅದಕ್ಕಂತ ನಾವು ಹೆಂಗೆ ಕುಂತಾನೆ ನೋಡ್ರಿ. ಅದಕ್ಕೆ ಇಲ್ಲಿ ಏನು ಹೇಳ್ತೈತಿ ಅಂದರೆ ಒಂದು ಫ್ಲೋ ಇರಬೇಕು. ನಿಂತಲ್ಲೇ ನೀರು ಯಾವಾಗೂ ನಿಂದಿರಬಾರ್ದು. ಜೀವನ ಅಂತಂದ್ರೆ ಹರಿಯುವಂಥ ನದಿ ಹಂಗೆ ಆಗಿರ್ಬೇಕು. ಲಿವ್ ಅಕಾರ್ಡಿಂಗ್ ಟು ಯುವರ್ ಓನ್ ರಿದಮ್. ಸ್ವಲ್ಪ ಫ್ಲೆಕ್ಸಿಬಲ್ ಆಗ್ರಿ. ಆಮೇಲೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರಲಿ. ಆಮೇಲೆ ಸ್ವಲ್ಪ ನಿಮ್ಮನ್ನು ನೀವು ಕಂಫರ್ಟೇಬಲ್ ಪೊಸಿಷನ್ದಾಗ ಇಟ್ಕೊಳಕ್ಕೆ ನೋಡ್ರಿ. ಜಿಂದಗಿ ಮಜಾ ಆಗ ಜಿಂದಗಿ ಮೇ ಅಂದರೆ ಇನ್ನೊಂದು ಸ್ವಲ್ಪ ಏನಾದರೂ ಹೊಸ ಕೆಲಸ ಮಾಡಬೇಕು ಅಂತಂತ ಅನಿಸ್ತತಿ. ಹೊಸ ಕೆಲಸ ನಿಮ್ಮನ್ನು ಹುಡ್ಕೊಂಡು ಬರ್ತತಿ. ಕೆಲಸನ ಮಾಡಬೇಕಲ್ಲ, ನೀವು ಮಟೀರಿಯಲ್ ಗ್ರೋತ್ ಬೇಕಲ್ಲ, ಸಕ್ಸಸ್ ಬೇಕಲ್ಲ, ಅದೆಲ್ಲ ಬರ್ತತಿ. ಆದರೆ ಹೆಂಗೆ ಅಂತಂದ್ರೆ ಅದೊಂಥರ ರಿಜಿಡ್ ಮೆಂಟಾಲಿಟಿ ಐತಲ್ಲ, ಅದರಿಂದ ಸ್ವಲ್ಪ ಹೊರಗೆ ಬರ್ರಿ. ಪ್ಲೇಫುಲ್ ಲೈಟ್ನೆಸ್, ಸ್ವಲ್ಪ ಜೀವನನ ಒಂದು ಸ್ವಲ್ಪ ಜಾಯ್ಫುಲ್ ರೀತಿಯೊಳಗೆ ಒಂದು ಸ್ವಲ್ಪ ನಿಭಾಯಿಸಕ್ಕೆ ನೋಡ್ರಿ ಅದನ್ನು. ಲೈಟ್ ಹಾರ್ಟೆಡ್, ವಾಂಟ್ಸ್ ಟು ಅನ್ಫೋಲ್ಡ್. ಸತತ ಯಾವುದರ ವಿಷಯ ಎದಿ ಮೇಲೆ ಆ ವಿಷಯದ ಭಾರ ಇಟ್ಕೊಂಡು ಕೂಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಲೈಟ್ ಹಾರ್ಟೆಡ್ ಇರಾಕೆ ಕಲೀರಿ. ಸ್ವಲ್ಪ ಡೋಂಟ್ ಟೇಕ್ ಲೈಫ್ ಟೂ ಸೀರಿಯಸ್ಲಿ. ಅದರಲ್ಲೇ ಏನೂ ಆಗಂಗಿಲ್ಲ. ನೀವು ಎಷ್ಟು ಸೀರಿಯಸ್ ಹಂಗೆ ಇದ್ದು ನೀವು ಜೀವನ ಮಾಡ್ತೀನಿ ಅಂತಂದ್ರೂ ನಿಮ್ಗೆ ಹೆಂಗೆ ಬೇಕು ಹಂಗೆ ನೀವು ಜೀವನ ಮಾಡೋಕ್ಕೆ ಬರೋಂಗಿಲ್ಲ. ದೇವ್ರು ಹೆಂಗೆ ಕಲ್ಪಿಸ್ಕೊಟ್ಟಾನೋ ಹಂಗೇ ಜೀವನ ಮಾಡ್ಬೇಕಾಗತ್ತೆ. ಸುಮ್ಮನೆ ನಮ್ಮ ಮಾನಸಿಕ ಅವಸ್ಥೆ ಹಾಳು ಮಾಡ್ಕೋತೇವೆ ಅಷ್ಟೇ ನಾವು. ಬ್ಯಾಲೆನ್ಸ್ ಆಫ್ ಎನರ್ಜಿ, ಇನ್ ಆ್ಯಂಡ್ ಯಂಗ್ ಎನರ್ಜಿ. ನಾನು ಏನು ಹೇಳಿದೆ ಆಗಳು ನಿಮಗೆ, ನಿಮ್ಮಲ್ಲಿ ಪುರುಷ ಮತ್ತು ಪ್ರಕೃತಿ ಎನರ್ಜಿಯೊಳಗಿಂದ ಪುರುಷನ ಎನರ್ಜಿ ಅಷ್ಟೇ ಜಾಸ್ತಿ ಐತೆ, ಪ್ರಕೃತಿ ಎನರ್ಜಿ ಇಲ್ಲ. ಸೊ ಹೆಂಗಂತಂತಂದ್ರೆ ಅಪ್ನೇ ಪ್ರತಿ ಭೀ ಥೋಡಾ ಸಾ ಪ್ಯಾರ್ ದಿಖಾವ್. ನಮ್ಮ ಬದಲಾಗಿನೂ ನಮಗೆ ಪ್ರೀತಿ ಇರಬೇಕು, ಸಹಾನುಭೂತಿ ಇರಬೇಕು, ಕರುಣೆ ಇರಬೇಕು. ಅಂದ್ರೆ ಹೆಂಗಂತಂತಂದ್ರೆ ಇದರಿಂದ ನಮ್ಮ ಜೀವನನೂ ಚಲೋ ಇರ್ತೈತಿ, ನಾವು ಮಂದಿ ಜೀವನನೂ ನಮ್ಮ ಜೊತೆ ಯಾರು ಇರ್ತಾರಲ್ಲ ಅವ್ರ ಜೀವನನೂ ಚಲೋ ಆಗ್ತೈತಿ. ಸೊ ಈ ವಿಷಯಗಳ ಮೇಲೆ ನೀವು ಫೋಕಸ್ ಮಾಡ್ಬೇಕು. ಸೊ ಈಗ ಏನು ಹೇಳ್ತೈತಿ ಅಂತಂತಂದ್ರೆ ಇದನ್ನು ನೇಚರ್ ಏನು ಹೇಳ್ತೈತಿ ಅಂತಂತಂದ್ರೆ ಈ ಥರ ನೀವು ಜೀವನ ಮಾಡಿರಿ. ಅಂದ್ರೆ ನಿಮ್ಮ ಜೀವನದಲ್ಲಿ ಏನು ಬೇಕು ಅಂತ ನೀವು ಇಷ್ಟಪಡ್ತೀರೋ ಅಥವಾ ನಿಮ್ಮ ಕನಸು ಏನೈತೋ ಆ ಕನಸು ನನಸಾಕತಿ. ಈಗ ಯಾವುದನ್ನು ನೀವು ಹಿಡ್ಕೊಂಡು ಕುಂತೀರೋ ಅದರಿಂದ ನಿಮ್ಮ ಜೀವನದಲ್ಲಿ ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳ್ತೈತೆ ಅದು. ನಾ ಅದಕ್ಕಾಗ ಹೇಳಿದೆ, ಒಂದು ಕತೆ ಹೇಳ್ತೇನೆ ಅಂತಂದು ಹೇಳಿ. ನೋಡ್ರಿ, ಬ್ಯಾಲೆನ್ಸ್ ಆಫ್ ಎನರ್ಜಿ. ನೋಡ್ರಿ, ಪ್ರಕೃತಿ ನಮಗೆ ಎಷ್ಟು ಚಂದ ಹೇಳ್ತೈತಿ. ಪ್ರಕೃತಿ ಎಷ್ಟು ದೊಡ್ಡದೈತಿ. ಪರಮಾತ್ಮ ಸೃಷ್ಟಿ ಮಾಡಿದ್ದನ್ನು ಅದು ಎಷ್ಟು ಸಣ್ಣ ಸಣ್ಣ ವಿಷಯ ಕೆಳಗಡೆ ಲಕ್ಷ್ಯ ಕೊಡ್ತೈತಿ ಅಂತಂತಂದ್ರೆ ಅದು ಹೆಂಗೆ ಕೆಲಸ ಮಾಡ್ತೈತಿ ಅಂತಂದು ವಿಚಾರ ಮಾಡಿದರೆ ಇಟ್ಸ್ ರಿಯಲಿ ಅಮೇಝಿಂಗ್. ನಾವೆಲ್ಲ ಇಷ್ಟು ದೊಡ್ಡ ಮನುಷ್ಯರು ಒಂದು ಸಣ್ಣ ಕ್ರಿಮಿ ಕೀಟಕಗಳ ಬದಲಾಗಿನೂ ಎಷ್ಟೆಲ್ಲ ನೀಟಂಗೆ ಅವ್ನು ತಯಾರು ಮಾಡಿರ್ತೈತಿ. ಅದಕ್ಕೆ ಊಟದ್ದೆಲ್ಲ ವ್ಯವಸ್ಥೆ ಮಾಡಿರ್ತೈತಿ, ಇರಾಕ್ ವ್ಯವಸ್ಥೆ ಮಾಡಿರ್ತೈತಿ. ಅದನ್ನೆಲ್ಲ ನೋಡಿದರೆ ಎಷ್ಟು ಆಶ್ಚರ್ಯ ಅಂತಂತ ಅನ್ಸಂಗಿಲ್ಲ. ಅದಕ್ಕೆ ಪ್ರಕೃತಿಯೊಳಗೆ ನಮ್ಮ ಕಾಂಟ್ರಿಬ್ಯೂಷನ್ ಭಾಳ ಜಾಸ್ತಿ ಐತಿ. ಯಾವಾಗ ನೀವು ಪ್ರಕೃತಿಯನ್ನು ಪ್ರೀತಿ ಮಾಡ್ತೀರೋ ಶಿವ ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ. ಪ್ರಕೃತಿ ಅಂದ್ರೆ ಪಾರ್ವತಿ. ನಾ ಒಂದು ಕತೆ ಹೇಳ್ತೇನೆ ಕೇಳ್ರಿ, ಸಣ್ಣದೈತು, ಜಸ್ಟ್ 2 minutes. ಒಬ್ಬ ಮನುಷ್ಯ ಇರ್ತಾನೆ. ಅವ ಭಾಳ ದಯಾವಾನ್, ಭಾಳ ಕರುಣಾಮಯಿ, ಪ್ರೀತಿ ವಾತ್ಸಲ್ಯ ಭಾಳ ಇರ್ತೈತೆ ಅವಾಗ. ಒಟ್ಟು ಮಂದಿಗೆಲ್ಲ ಹೆಲ್ಪ್ ಮಾಡೋದು, ಆಮೇಲೆ ಪ್ರಾಣಿ ಪಕ್ಷಿ ಇವಕ್ಕೆಲ್ಲ ಹೆಲ್ಪ್ ಮಾಡೋದು, ಇಂಥದ್ರಾಗ ಅವ್ನು ಟೈಮ್ ತೆಗಿತಿರ್ತಾನೆ. ಅದೇ ಅಂತಿರ್ತಾನೆ, ಏನಪ್ಪ ನಾನರೇ ಒಟ್ಟು ಗುಡಿಗೇನೋ ಹೋಗೋಕ್ಕಾಗೋದಿಲ್ಲ, ನನಗೂ ದೇವ್ರಿಗೂ ಎಲ್ಲೂ ಭೇಟಿನೂ ಆಗಿಲ್ಲ ಎಂದೂ. ಮತ್ತು ನಾ ಸಪೋಸ್ ದೇವ್ರ ಮುಂದೆ ಹೋದ್ರೆ ಅವ್ನು ನನಗೆ ಗುರುತರ ಹಿಡಿತಾನೋ ಇನ್ನೇಲೋ ಅಂತ ಈ ಥರದ ವಿಚಾರಗಳು ಅವ್ನು ತಲೆಯಾಗ ಬರ್ತಿರ್ತಾವೆ. ಯಾಕಂದ್ರೆ ಈ ಏನು ಮಾಡ್ತಿರ್ತಾನಲ್ಲ ಈ ಕೆಲಸದೊಳಗೆ ಅವ್ನು ಎಷ್ಟು ಎಂಗೇಜ್ ಹಿಡಿದಿರ್ತಾನಂದ್ರೆ ಅವಾಗ ಗುಡಿಗದು ಹೋಗಕ್ಕೆ ಟೈಮೇ ಸಿಗ್ತಿರಂಗಿಲ್ಲ. ಆಮೇಲೆ ಏನಾಗತ್ತೆ ಅಂದ್ರೆ ಅವ್ನು ತಲೆಯಾಗಿ ವಿಚಾರ ಬಂದ್ಕೊಂಡು ಅವತ್ತು ರಾತ್ರಿ ಒಂದು ಕನಸು ಬರ್ತೈತೆ. ಅವ್ನು ಕನಸಿನಾಗ ಏನು ನೋಡ್ತಾನಂತಂದ್ರೆ ಮನುಷ್ಯ ನಿಂತಿರ್ತಾನೆ, ವೈಟ್ ಕಲರ್ ಡ್ರೆಸ್ ಹಾಕ್ಕೊಂಡು, ಅವ್ನ ಕೈಯಾಗ ಏನೋ ಪೇಪರ್ ಇರ್ತೈತೆ. ಆಮೇಲೆ ಇವೇನಂತಾನೆ, ತಾವ ಯಾರು ಅಂತ ಕೇಳ್ತಾನೆ. ಕೇಳಿದ್ರು ಕೂಡ ಹೇಳ್ತಾನೆ, ನಾನು ದೇವದೂತ ಅಂತ. ಹಂಗಂದ್ರೆ ಏನು ಅಂತ ಕೇಳ್ತಾನೆ. ದೇವದೂತ ಅಂತಂತಂದರೆ ನಾನು ದೇವರು ಯಾರನ್ನ ಇಷ್ಟಪಡ್ತಿರ್ತಾನಲ್ಲ ಅಂಥವ್ರ ಕಡೆ ನಾನು ಮೆಸೇಜ್ ತೊಗೊಂಡು ಹೋಗ್ತೀನಿ, ಅವ್ನು ದೇವ್ರದ್ದು ಮೆಸೇಜ್ ತೊಗೊಂಡು ಹೋಗ್ತೀನಿ, ಅದಕ್ಕೆ ನನಗೆ ದೇವದೂತ ಅಂತಂತಾರೋ ಅಂತ. ಓ ಹಿಂಗೆ ಅಂತ. ಆಮೇಲೆ ನಿಮ್ಮ ಕೈಯಾಗ ಪೇಪರ್ ಐತಲ್ಲ ಅದೇನು ಅಂತ ಕೇಳ್ತಾನ. ಕ್ಯೂರಿಯಾಸಿಟಿ ಕೇಳ್ತಾನೆ. ಅದಕ್ಕೆ ಅವೇನು ಹೇಳ್ತಾನೆ ಅಂತಂದ್ರೆ ದೇವರು ಯಾರನ್ನ ಇಷ್ಟಪಡ್ತಾನಲ್ಲ ಅವ್ರ ಹೆಸರೆಲ್ಲ ಈ ಪೇಪರ್ನಾಗ ಅದಾವ ಅಂತ ಹೇಳ್ತಾನೆ. ಇವಾಗೂ ಅದೊಂಥರ ಆತಂಕ, ಅಯ್ಯೋ ದೇವ್ರೆ ನಾನಂತೂ ಇನ್ನೂ ತನಕ ಗುಡಿಗೆ ಹೋಗಿಲ್ಲ, ಮತ್ತು ಬಹುತೇಕ ಇದ್ರಾಗ ನಂದು ಹೆಸರನ್ನೇ ಇರಲಿಕ್ಕಿಲ್ಲ ಅಂತ ಒಂದು ತಲೆಯಾಗ ವಿಚಾರ ಬರ್ತೈತಿ. ಆದರೂ ದೇವದೂತನ ಏನು ಕೇಳ್ತಾನೆ ಅಂತಂತಂದ್ರೆ, ನನ್ನ ಹೆಸರು ಸೊ ಆ್ಯಂಡ್ ಸೊ ಅಂದ್ರೆ ನನ್ನ ಹೆಸರು ಸೊ ಆ್ಯಂಡ್ ಸೊ ಐತಿ. ಸೊ ನೀವು ಇದ್ರೊಳಗೆ ಎಲ್ಲೈತಿ ಅಂತಂದು ಹೇಳಿ ನೋಡ್ಬೋದೇನೋ, ನನ್ನ ಹೆಸರು ಐತಿ ಅಂತ ನೋಡ್ಬೋದೇನೋ ಅಂತಾನೆ. ಎಸ್ ನೋಡ್ತಾನಲ್ಲ ಅದ್ರಾಗೇನ ಅಂತಂದು ಹೇಳಿ ಅವ್ನು ನೋಡ್ತಾನೆ. ನೋಡಿದ ಕೂಡ ಇವ್ನು ಕೇಳ್ತಾನೆ, ಐತೇನ್ರಿ ಹೆಸರು ಅಂತ. ಐತಲ್ರಿ ನಿಮ್ಮ ಹೆಸರು ಅಂತ.
ಅವಂತಾನೆ ಹಂಗೆ ನನ್ನ ಹೆಸರು ಹೇಳಕ್ಕೆ ಸಾಧ್ಯ, ನಾ ದೇವ್ರ ಹತ್ರ ಇನ್ನೋವರೆಗೂ ಯಾವಾಗೂ ಹೋಗಿಲ್ಲಲ್ಲ, ನಾವು ಅವ್ನು ಭೇಟಿನೂ ಆಗಿಲ್ಲ, ನಾವಿಬ್ಬರು ಒಬ್ರನ್ನೊಬ್ರು ನೋಡೇ ಇಲ್ಲ ಅಂತಂತಾನೆ. ಅದಕ್ಕೆ ಅವೇನಂತಾನೆ, ಇಲ್ಲ ಹಂಗೆ ನೋಡಿದ್ರೆ ಈ ಲಿಸ್ಟ್ನ್ಯಾಗ ನಿಮ್ಮ ಹೆಸರು ಫಸ್ಟಿಗೆ ನಿಮ್ಮ ಹೆಸರನ್ನ ಐತಿ ಅಂತ. ಇವಾಗ ಇನ್ನೊಂದು ಗಾಬರಿ ಇವಂತಾನೆ, ಇಲ್ಲ ಇನ್ನೊಂದು ಚೆಕ್ ಮಾಡಿರಿ ಅಂತ. ಇಲ್ಲ ನಿಮ್ಮ ಹೆಸರು ಫಸ್ಟ್ ಹೆಸರು ನಿಮ್ಮದೇ ಐತ್ರಿ ಅಂತ. ಅದಕ್ಕೆ ಅವ್ನು ಹೇಳಿದ್ದನ್ನು ಕೇಳಿ ಅವ್ನು ದೇವದೂತ ಅಂತಾನೆ. ನೀವು ದೇವ್ರನ್ನ ಭೇಟಿ ಆಗಬೇಕು, ದೇವ್ರು ನಿಮ್ಮನ್ನು ಭೇಟಿ ಆಗಬೇಕು ಅನ್ನೋಂಥ ಏನೂ ಕಂಪಲ್ಷನ್ ಇಲ್ಲ. ದೇವರು ಸೃಷ್ಟಿ ಮಾಡಿದಂಥ ಈ ಪ್ರಕೃತಿಯನ್ನು ಅಥವಾ ಈ ಸೃಷ್ಟಿಯನ್ನು ಕಾಪಾಡೋದ್ರೊಳಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿರ್ತೈತೋ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರು ಅದನ್ನು ಕಾಪಾಡ್ಕೊಳಕ್ಕೆ ನೋಡ್ತಾರೋ, ಯಾರು ಕಾಪಾಡ್ತಾರೋ ಅವರಿಗೆ ಮೊದಲು ಆದ್ಯತೆ. ಲಿಸ್ಟ್ನ್ಯಾಗ ಅವ್ರ ಹೆಸರು ಮೊದಲು ಬರ್ತೈತಿ. ನಾವು ರೆಂಟೆಡ್ ಮನೆಗೆ ಹೋಗಿದ್ದೀವಿ, ನಾವು ಮನೆ ಕಟ್ಟೋ ಮುಂದೆ ಅಂತಂದು ಹೇಳಿ. ಸೊ 2 ಮನೆ ನಡಕ್ಕೆ ಒಂದು ಮಾವಿನ ಹಣ್ಣಿನ ಗಿಡ ಇತ್ತು. ಅದು ಎಷ್ಟು ದೊಡ್ಡದಿತ್ತು ಅಂತಂದ್ರೆ ಬಡ್ಡಿ ಅವ್ರ ಮನೆ ಕಡೆ ಇತ್ತು. ಅವರು ರೆಂಟ್ ಮೇಲೆ ಇರ್ತಿದ್ರು. ಸೊ ಮಾವಿನಕಾಯಿ ಗಿಡದ್ದು ಎಲ್ಲ ಎಲೆ ಬೀಳ್ತಿದ್ವಲ್ಲ, ಅವ ಮನುಷ್ಯ ಏನು ಮಾಡ್ತಿದ್ದಾನೆ, ಕಸ ಹೊಡಿತಿದ್ದ. ಈ ನಮ್ಮ ಮನೆ ಕಡೆ ಬಿದ್ದಿದ್ದೆಲ್ಲ ನಾವು ಕಸ ಹೊಡಿತಿದ್ದೆವು. ಅವೇನು ಮಾಡಿರ್ಬೇಕಂತಂದ್ರೆ ಎಲ್ಲ ಕಸ ಹೊಡೆದು ಅವ್ರದ್ದೊಂದು ರೂಢಿನೇ ಇತ್ತದ. ಕರೆಕ್ಟ್ ಅದ್ರ ಮಾವಿನಕಾಯಿ ಗಿಡದ ಬಡ್ಡಿಗನ ಹಾಕೋದು ಅವನ್ನೆಲ್ಲ ಎಲೆಗಳು, ಮತ್ತು ಅಲ್ಲೇ ಉರಿ ಹಚ್ಚೋದು. ನಮಗೆ ಮೈಕೈದು ನುಸ್ತಿತ್ತಂತಂದ್ರೆ ನಾವು ವಾಟರ್ ಬ್ಯಾಗ್ನಾಗ ನೀರು ಹಾಕ್ಕೊಂಡು ನಾವು ಮೈಗೆ ಹಚ್ಕೊತೇವೋ, ನಾವು ಹೋಗಿ ಗ್ಯಾಸ್ ಮೇಲೆ ಕುಂಡಿರ್ತೇವೆ. ಅಲ್ಲ, ಇಷ್ಟು ಕಾಮನ್ ಸೆನ್ಸ್ ಇರೋಂಗಿಲ್ಲ ಮನುಷ್ಯಾಗ. ಅಲ್ಲ, ಗಿಡದ ಬಡ್ಡಿಗನ ನೀವು ಉರಿ ಹಚ್ಚಿದ್ರಿ ಅಂತಂದ್ರೆ ಅಲ್ಲೇ ಕಸ ಹೋಗೋದ, ಗಿಡಕ್ಕೆ ತ್ರಾಸ ಆಕತ್ತೇವಿಲ್ಲ. ಅಂದ್ರೆ ಇಷ್ಟು ಕಾಮನ್ ಸೆನ್ಸು ಇರೋಂಗಿಲ್ಲ ಮನುಷ್ಯರಿಗೆ. ಅಂದ್ರೆ ಇದಕ್ಕೆ ಓಶೋ ಏನಂತಾರೆ ಗೊತ್ತೈತೇನ, ಬೇಹೋಶಿ ಕಿ ಜಿಂದಗಿ ಅಂತ. ಅಂದ್ರೆ ಹೆಂಗಂತಂದ್ರೆ ನಾವು ನಿಜವಾಗ್ಲೂ ನಶಾದಾಗಿದ್ದಂಗೆ ಇರ್ತೇವೆ ನಾವು ಎಲ್ಲ ಮನುಷ್ಯರು. ಏನು ಕೆಲಸ ಮಾಡ್ತಿರ್ತೇವೆ ಅಂತ ಏನೂ ಗೊತ್ತಾಗಂಗಿಲ್ಲ ನಮಗೆ. ನಾವು ಯಾವುದೇ ಕೆಲಸ ಮಾಡೋ ಮುಂದೆ ಅರಿವು ಇಟ್ಕೊಂಡು ಕೆಲಸ ಮಾಡ್ತೇವೇನ ಇಲ್ಲ. ನಾ ಮನುಷ್ಯಾಗ 2 ಸರ್ತಿ ಹೇಳಿದ್ದೆ, ಇಲ್ರಿ ನೀವು ಅಲ್ಲಿ ಉರಿ ಭಾಳ ಹತ್ತಿದ್ದು ನನಗೆ ಗೊತ್ತಿತ್ತು, ನೀವು ಇದನ್ನ ಮಾಡಿ ಕೆಂತಿ ಮಾಡಿರ್ಬೇಕಂತ. ಅಲ್ಲಿ ಹೋಗಿ ನೋಡಿದ್ದೆ ನಾನು. ಅದ್ರ ಕೆಳಗನೆ ಯಾಕೆ ಹಚ್ಚಿರಿ, ಒಂದು ಕಟ್ಟಿಗೆ ತೊಗೊಂಡು ಈ ಕಡೆ ಹೊಡಿರಿ, ಇಲ್ಲ ಅದನ್ನು ಬರಲ್ ಕಟ್ಟಿಗೆ ಈ ಕಡೆ ಬಾಜುಗೆ ತೊಗೊಳ್ರಿ ಅದನ್ನು, ಅದ್ರ ಬಡ್ಡಿಗೆ ಅಂದ್ರೆ ಅದಕ್ಕೆ ತ್ರಾಸ ಆಕತಿ ಅಂತ. ಆ್ಯಕ್ಚುಲಿ ನಾನು ನೋಡಿದೆ, ಅಂದ್ರೆ ಅದಕ್ಕೆ ತ್ರಾಸ ಆಕತಿ ಅಂತ ನಾ ಹೇಳಿನಲ್ಲ. ಅದಕ್ಕೇನಾಗೈತೆ ರೀ, ಕಸ ಹೊಡ್ದೇನಿ ಹಚ್ಚೇನಿ ಈಗ ಆರ್ತತದು ಅಂತ. ನಾ ಅಂತಂತಾನೆ, ಇಲ್ಲ ಹಂಗಲ್ಲ, ತ್ರಾಸ ಆಕತ್ತದಕ್ಕೆ ತೆಗಿರಿ ನೀವು ಅಂತ. 2 ಸರ್ತಿ ಹೇಳಿದ್ರು ಕೇಳಲಿಲ್ಲ. ನಾ 3ನೇ ಸರ್ತಿ ನಮ್ಮ ಮನೆಯಿಂದ ಒಂದು ಬಕೆಟ್ ನೀರು ತೊಗೊಂಡೋಗಿ ಅದ್ರ ಮೇಲೆ ನೀರು ಸುರಿಬಿಟ್ನಿ. ಏನಾರ ಮಾಡ್ಕೋಲ್ಲಕ್ಕ ಅವಂಗೆ ಬಿಟ್ಟು ವಿಷಯ. ಇಂಥವು ಏನಿಲ್ಲ ಅಂತಂದ್ರೂ ಒಂದು 20 ಉದಾಹರಣೆ ಏನಾರು ನೋಡಿರ್ಬೇಕು ನೋಡ್ರಿ. ನಮ್ಮ ಮನೆ ಮಗ್ಗಲಿಗೆನ 2 ಮನೆ ಬಿಟ್ಟು ಇನ್ನೊಬ್ರು ಬೇರೆ ರಿಲಿಜನ್ದವ್ರು ಅದಾರ. ಅವ್ನು ತೆಂಗಿನಕಾಯಿ ತಿಂತಾನೆ, ಆ ತೆಂಗಿನಕಾಯಿ ಗಿಡದ ಬಡ್ಡಿಗೆನ ಉರಿ ಹಚ್ತಾನೆ ನಾವು ಅಲ್ಲೇ ಕಸ ಗೂಡಾಕಿ. ಅಂತಂದ್ರೆ ಮನುಷ್ಯ ಜೀವನ ಎಂಥ ಪ್ರೀಶಿಯಸ್ ಲೈಫ್ ಇದು. ಇದ್ರ ಬದಲಾಗಿ ನಮಗೆ ಇಷ್ಟು ಸಹಿತ ಕಾಳಜಿ ಇರೋದಿಲ್ಲ ಅಂತಂದ್ರೆ ನಾವು ಏನು ಮಾಡಕತ್ತೇವೆ ಅನ್ನೋ ಸಹಿತ ಖಬರ್ ಇರೋದಿಲ್ಲ. ಇಂಥವ್ರಿಗೆ ಎಷ್ಟು ಮಂದಿ ಇಲ್ಲ ಜಗತ್ತಿನಾಗ. ಎಲ್ಲಿವರೆಗೂ ಪ್ರಕೃತಿಗೆ ನೀವು ಎಲ್ಲಿವರೆಗೂ ರೆಸ್ಪೆಕ್ಟ್ ಕೊಡೋಂಗಿಲ್ವೋ, ನಿಮಗೆ ಎಲ್ಲಿ ಅದರ ಸಲುವಾಗಿ ಸ್ಟ್ಯಾಂಡ್ ತೊಗೋಬೇಕು, ನೀವು ಅಲ್ಲಿ ಸ್ಟ್ಯಾಂಡ್ ತೊಗೊಳ್ಳೋದಿಲ್ಲೋ, ಅದು ನಿಮಗೆ ಒಂದು ಕಾಲಕ್ಕೆ ಯಾವಾಗೂ ಹೆಲ್ಪ್ ಮಾಡೋದಿಲ್ಲ. ಇಷ್ಟು ಮಾತ್ರ ಖರೆ. ಎಷ್ಟೋ ಮಂದಿಗೆ ರೆಮಿಡೀಸ್ ಅದು ಕೊಡ್ತಾರೆ ಗೊತ್ತಿಲ್ಲ. ಮಣ್ಣದು ಮುಟ್ರಿ, ಪಂಚಭೂತದೊಳಗೆ ಯಾವುದಾದ್ರೂ ಒಂದು ಕಡಿಮೆ ಆತಂದ್ರೆ ಅದ್ರ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಆಗಿರ್ತಾವೆ. ಅವರಿಗೆ ಅಷ್ಟೆಲ್ಲ ಮಾಡಿದರೂ ಸಹಿತ ಅವ್ರಿಗೆ ಸರಿನೇ ಹೋಗಂಗಿಲ್ಲ. ಇಲ್ಲರಿ ನಮ್ಗೆ ಆರಾಮ ಆಗಲಿಲ್ಲ ರೀ. ಅರೆ ನೀ ಯಾವಾಗೂ ಪ್ರಕೃತಿ ಬದಲಾಗೆ ನಿನಗೆ ಯಾವಾಗೂ ವ್ಯಾಲ್ಯೂ ಇದ್ದಿರಲಿಲ್ಲ, ನಿನ್ನ ಬದಲಾಗಿ ಅದಕ್ಕೂ ವ್ಯಾಲ್ಯೂ ಇಲ್ಲ, ಮುಗಿದೋತು ಅಷ್ಟೇ ವಿಷಯ. ಇವು ಸಣ್ಣ ಸಣ್ಣ ಕಥೆಗಳು ಎಷ್ಟು ಪ್ರೇರಣಾದಾಯಿ ಇರ್ತಾವೆ ನೋಡ್ರಿ. ಅಂದ್ರೆ ನಾವು ಎಷ್ಟು ಸೆನ್ಸಿಟಿವ್ ಇರ್ಬೇಕು ಆ್ಯಕ್ಚುಲಿ. ನೋಡಿರಿ, ನೀವು ಹುಟ್ಟಿ ಬಂದೇವಿ ಅಂತಂತಂದ್ರೆ ನಾವೇನು ಇಲ್ಲೇನ ಮಣ್ಣು ತಯಾರು ಮಾಡಲಿಲ್ಲ, ನಾವು ನೀರು ತಯಾರು ಮಾಡಲಿಲ್ಲ, ನಾವು ಏನೂ ತಯಾರು ಮಾಡಿರಲಿಲ್ಲ. ನಾವು ಬಂದೇವಿ, ಎಲ್ಲ ಐತಿ, ಎಲ್ಲ ಥರದ ಸಂಪನ್ಮೂಲಗಳನ್ನು ದೇವ್ರು ನಮಗೆ ಕೊಟ್ಟಾನ. ಅಟ್ಲೀಸ್ಟ್ ಅವನು ಹಾಳು ಮಾಡಬಾರ್ದು ಅನ್ನೋ ಅಷ್ಟು ಒಂದು ಯಕಶ್ಚಿತ ಬುದ್ಧಿನೂ ಇಲ್ಲ ಮನುಷ್ಯನ ಹತ್ರ. ಚಲೋ ದೂಸರಾ ದೇಖ್ತೆ. ನಮ್ಮ ಮನೆ ಹತ್ರ ದುಡ್ಡು ಕೊಟ್ಟು ಕಟ್ಸಿದಾರೆ ನೋಡ್ರಿ ಅವರೆಲ್ಲರೂ ಕೂಡ ನನ್ನ ಗಿಡಗಳನ್ನ. ನಾ ಏನಂತೇನೆ, ಯಾವ ಗಿಡಗಳ ಟೊಂಗಿ ನಿಮ್ಮ ಮನೆ ಮೇಲೆ ಬಂದಿದ್ದು, ಹೌದು ನಮ್ಮ ಬೆಳಗಾವ್ದಾಗ ಮಳೆ ಜಾಸ್ತಿ ಆ ಮಾತು ಬೇರೆ, ಯಾವ ಟೊಂಗಿಗಳು ಮೇಲೆ ಬಂದಿದ್ದು ಅದರಿಂದ ಮನೆಗಳು ಡ್ಯಾಮೇಜ್ ಆಕ್ಕಾವಂತಂದು ನಿಮಗೆ ಅನ್ನಿಸ್ತಿತ್ತು ಅಂತಂತಂದ್ರೆ ನೀವು ಅಟ್ಲೀಸ್ಟ್ ಆ ಟೊಂಗಿಗಳನ್ನ ಕಡಿಸ್ಬೋದಾಗಿತ್ತಲ್ಲ. ಅದನ್ನು ರೊಕ್ಕ ಕೊಟ್ಟ ಗಿಡನ ಕಟ್ ಮಾಡ್ಬೇಕಂತ ಏನಿತ್ತು? ಅದೆಲ್ಲ ಅದ್ರದ್ದೆಲ್ಲ ಹೂವು ಬೀಳ್ತಾವ್ರಿ ಆದರೂ ಅದಕ್ಕೆ ಅದನ್ನು ಕಟ್ ಮಾಡ್ಬೇಕಾಗೈತಿ. ಹೂವು ಫಾರಿನ್ ಕಂಟ್ರಿ ಒಳಗೆ ಎಲ್ಲೋ ಪಿಂಕ್ ಕಲರ್ದೆಲ್ಲೋ ಹೂವು ಹಾಕೋ ಗೊತ್ತೈತಿ. ಅದನ್ನು ನೋಡಾಕಂತಂದು ಹೇಳಿ ಲಕ್ಷಗಟ್ಟಲೆ ರೊಕ್ಕ ಕೊಟ್ಟು ಫ್ಲೈಟಿಗೆ ಹೋಗ್ತಾರೆ ಮಂದಿ. ನಮ್ಮ ಮನೆ ಬಾಗಿಲ್ನಾಗ ಎಷ್ಟು ಚಂದ ಹೂವು ಬೀಳ್ತಿದ್ದು ಅಂತಂದ್ರೆ ಫುಲ್ ಯೆಲ್ಲೋ ಕಲರ್ದ ಮ್ಯಾಟ್ ಹಾಕ್ಯಾರ ಅನ್ನೋರ್ಗಂಗೆ ಕಾಣ್ತಿದ್ದು. ಅಲ್ಲ, ರೊಕ್ಕ ಕೊಟ್ಟು ಅಲ್ಲಿ ಹೋಗ್ತೀರಿ, ನಿಮ್ಮ ಮನೆ ಬಾಗಿಲ್ನಾಗ ಕೇಳಾರ್ದನ ದೇವ್ರು ಇಲ್ಲೇ ಕೊಟ್ಟಾನ. ಎಲ್ಲರೂ ಕೂಡ ಅದನ್ನು ಕಡಿಸ್ಬಿಟ್ರೆ ಅದನ್ನು ಎಲ್ಲ ನಮ್ಮ ಮನೆ ಬಾಜುಕಿನ 3-4 ಗಿಡಗಳನ್ನೆಲ್ಲ ಹಾರಿಸ್ಬಿಟ್ರು. ಅದನ್ನು ಒಂದೊಂದು ಬರೀ ಇಷ್ಟಿಷ್ಟ ಸಣ್ಣ ಇದ್ದು ನಮ್ಮ ಮನ್ಯಾಗ ನಮ್ಮಪ್ಪ ನೀರು ಹಾಕಿಕ್ಕೆ ಬೆಳೆಸಿದ್ರು ಅದನ್ನು. 40-45 ವರ್ಷದ ಗಿಡಗಳು.
ಮತ್ತು ಗಿಡ ಕಡಿಸೋದು, ಗಿಡ ಮನೆ ಬಾಗಿಲ್ನಾಗ ಬೇಡ, ಆದ್ರೆ ಗಾಡಿ ಪಾರ್ಕ್ ಮಾಡ್ಬೇಕಂತಂದ್ರೆ ಇವ್ರಿಗೆ ಗಿಡದ ಕೆಳಗನ ಗಾಡಿ ಪಾರ್ಕ್ ಮಾಡ್ಬೇಕು. ಅವಾಗ ಬಯಲಾಗ ಯಾಕೆ ಪಾರ್ಕ್ ಮಾಡೋದಿಲ್ಲ ಮತ್ತು ನೀವು? ಅಲ್ಲಿ ಯಾಕೆ ಹೋಗಿ ಪಾರ್ಕ್ ಮಾಡ್ಬೇಕು ಗಿಡದ ಕೆಳಗೆ? ಚಲೋ, ಎಷ್ಟು ಮಂದಿನ ಸುಧಾರ್ಸಕ್ಕೆ ಸಾಧ್ಯ ಆಯುಷ್ಯದೊಳಗೆ. ಸ್ವಂತಕ್ಕೆ ಯಾವಾಗ ಎಲ್ಲಿ ತನಕ ತಿಳಿಯಂಗಿಲ್ಲ ಅಲ್ಲಿ ತನಕ ಏನೂ ಮಾಡೋಕ್ಕಾಗಂಗಿಲ್ಲ. ವೇಸ್ಟ್, ಬಂದದ್ದು ಹೋದದ್ದು ಖರೇನ ವೇಸ್ಟ್. ನೀವು ಹಂಗೆ ಮಾಡ್ತಿರ್ ಕಾಣ್ತೈತೆ, ಹೌದಿಲ್ಲ? ಯಾರೆಲ್ಲ ಸೆಕೆಂಡ್, ಹೌದು, ಮತ್ತು 2 ನೆಗೆಟಿವ್ನ ಅದಾವೆ ಕಾರ್ಡ್. ಓಕೆ, ಯಾರೆಲ್ಲ ಪೈಲ್ 2 ಚೂಸ್ ಮಾಡ್ಕೊಂಡಿದ್ರಿ ಅವ್ರಿಗೆ ಏನು ಬಂದ ನೋಡ್ರಿ. 6 ಆಫ್ ಕಪ್ಸ್, 3 ಆಫ್ ಕಪ್ಸ್, 8 ಆಫ್ ಪೆಂಟಿಕಲ್ಸ್, ಟವರ್ ಕಾರ್ಡ್, 10 ಆಫ್ ವಾಂಡ್ಸ್ ಆ್ಯಂಡ್ ನೈಟ್ ಆಫ್ ಸೋರ್ಡ್ಸ್ ಆ್ಯಂಡ್ ಪೇಜ್ ಆಫ್ ವಾಂಡ್ಸ್. ನೋಡಿರಿ, ತಾವು ಯಾರೆಲ್ಲ ಸೆಕೆಂಡ್ ಕಾರ್ಡ್ ಚೂಸ್ ಮಾಡ್ಕೊಂಡಿದ್ರಿ, ಓಕೆ, ನಿಮ್ಮ ಸಲುವಾಗಿ ರೀಡಿಂಗ್ ಏನು ಹೇಳ್ತೈತಿ ಅಂತಂದ್ರೆ, ಆ ಹೆಣ್ಮಗಳು ನೋಡ್ರಿ, ಆಕಿನೇನು ಅಷ್ಟು ಯಾರೂ ಜಾಸ್ತಿ ಗಟ್ಟಂಗೆ ಕಟ್ಟಿ ಹಾಕಿಲ್ಲ. ಅಂದ್ರೆ ಎಲ್ಲೂ ಬಿಚ್ಕೊಂಡಾಗ ಹೋಗಾಕ ಬಂದಿರಬಾರ್ದು ಅನ್ನೋಂಗೆ ಏನೂ ಇಲ್ಲ. ಆಕೆ ಮನಸ್ಸು ಮಾಡ್ರೆ ಬಿಚ್ಕೊಂಡು ಹೋಗ್ಬೋದು. ಲೂಸ್ ಹಂಗೆ ಕಟ್ಟಾರ, ಮತ್ತು ಹಿಂದನ ದಾರಿ ಐತಿ, ಹಿಂದೆ ಹೋಗ್ಬೋದು ಆಕೆ ದಾಟಿ ಅಲ್ಲಿಂದ. ಆಕೆ ಹತ್ರ ಎನರ್ಜಿನೂ ಐತಿ. ರೆಡ್ ಕಲರ್ ಎಲ್ಲ ತೋರಿಸ್ತಾರಲ್ಲ, ರೆಡ್ ಕಲರ್ ಎನರ್ಜಿ ಸಿಂಬಲೈಸ್ ಮಾಡ್ತೈತೆ, ಎನರ್ಜಿನೂ ಐತಿ ಆಕೆ ಹತ್ರ. ಬಟ್ ಆಕೆಗೆ ಮನಸ್ಸಿಲ್ಲ, ಯಾಕಂದ್ರೆ ಸ್ಯಾಟನ್, ಯಾಕಂದ್ರೆ 8 ನಂಬರ್ ಅಂದರೆ ಸ್ಯಾಟನ್ ಎನರ್ಜಿ. ಸ್ಯಾಟನ್ ಲೇಜಿನೆಸ್ಗೆ ಕಾರಕ. ಓಕೆ, ಇಲ್ಲಿ ಹೆಂಗೈತಿ ಅಂತಂತಂದ್ರೆ, ಇಲ್ಲಿ ನೀವು ಎಫರ್ಟ್ಸ್ ಹಾಕ್ತೀರಿ ನಿಮ್ಮ ಲೈಫ್ದೊಳಗೆ, ಆದ್ರೆ ಎಫರ್ಟ್ಸ್ ಎದ್ರ ಸಲುವಾಗಿ ಅಂತಂತಂದ್ರೆ ಸರಿಯಾದ ವಿಷಯಕ್ಕೆ ನೀವು ಎಫರ್ಟ್ ಹಾಕಾಕತ್ತಿಲ್ಲ. ಮೊದಲೇ ಮಾತು, ಎಫರ್ಟ್ ಎದ್ರ ಸಲುವಾಗಿ ಅಂದರೆ ರಾಂಗ್ ಥಿಂಗ್ಸ್ದೊಳಗೆ ಎಫರ್ಟ್ ಹಾಕಾಕತ್ತೀರಿ. ನಿಮ್ಮಲ್ಲಿ ಏನು ಡಿಸ್ಟ್ರಾಕ್ಷನ್ಸ್ ಅದಾವಲ್ಲ, ಆ ಡಿಸ್ಟ್ರಾಕ್ಷನ್ಸ್ ನಿಮ್ಮನ್ನು, ನೀವು ಯಾವ ಕೆಲಸ ಮಾಡ್ತೀರಿ ಅದರೊಳಗಿಂದ ಮಾಸ್ಟ್ರಿಗಿಂತ ಸ್ವಲ್ಪ ದೂರ ಇಡಾಕತ್ತಾವ ನಿಮಗೆ. ಅಂದರೆ ಡಿಸ್ಟ್ರಾಕ್ಷನ್ಸ್, ಯಾವ ಡಿಸ್ಟ್ರಾಕ್ಷನ್ಸ್ ಅದಾವ ಅಂತಂತಾರೆ, ಎಲ್ಲೂ ಹಳಿದ್ರಾಗ ಸಿಕ್ಕಾಕೊಂಡ್ರಿ, ಈ ಕಾರ್ಡನ್ನು ತೋರಿಸುತ್ತಾರೆ, ಹಳಿದನ್ನು ತೋರಿಸುತ್ತೆ. ಪಾಸ್ಟ್ ಮೆಮೊರೀಸ್, ಪಾಸ್ಟ್ ರಿಲೇಷನ್ಸ್ ಇದನ್ನು ತೋರಿಸುತ್ತೆ. ನೀವು ಅದ್ರಾಗ ಸಿಕ್ಕಾಕೊಂಡಿರಿ, ಅದ್ರಾಗಿಂದ ಹೊರಗೆ ಬರೋಕ್ಕೆ ತಯಾರಿಲ್ಲ. ಆಮೇಲೆ ಒಂಥರ ಹಿಂಗೆ ಓವರ್ಲಿ ಸೋಷಿಯಲೈಸ್ ಆಗ್ತೀರಿ ನೀವು. ಅಂದರೆ ಇದೇನು ತೋರಿಸ್ತದೆ ಅಂದರೆ ಸ್ಟಕ್ ಎನರ್ಜಿ ತೋರಿಸ್ತದೆ, ಇದು ಸ್ಟಕ್ನೆಸ್ ತೋರಿಸ್ತದೆ. ಇದು ಸ್ಟಕ್ ಎನರ್ಜಿ ಅಂದರೆ ಹಿಂದೆ ಪಾಸ್ಟ್ನಾಗೆಲ್ಲ ಸಿಕ್ಕಾಕೊಂಡಿರಿ, ಆ ಎನರ್ಜಿ ತೋರಿಸುತ್ತದೆ. ಆಮೇಲೆ ಹೆಂಗೆ ಅಂತಂದ್ರೆ, ವರ್ಕ್ ಪ್ಲೇಸ್ದೊಳಗೆ ಬಹುತೇಕ ಇದು ವರ್ಕ್ ಪ್ಲೇಸ್ದೊಳಗೆ ಬಹುತೇಕ ನೀವು ಭಾಳ ಜಾಸ್ತಿ ಗಾಸಿಪಿಂಗ್ ಮಾಡ್ತಿರ್ಬೋದು, ಬೇರೆದವ್ರ ಬದಲಾಗಿ ಮಾತಾಡ್ತಿರ್ಬೋದು. ಅದು ನೆಗೆಟಿವ್ ಎನರ್ಜಿನ ನಿಮ್ಮನ್ನು ಸುತ್ತ ಹಾಕೋತದ. ಆಮೇಲೆ ಅದೇನು ಮಾಡ್ತೈತಿ ಅಂತಂದ್ರೆ, ಅದನ್ನೆಲ್ಲ ಮಾಡೋದು, ಸೊ ನಿಮ್ಮ ಫೋಕಸ್ ಚೇಂಜ್ ಆಗಿ ಆಕತಿ. ನೀವು ಫೋಕಸ್ಡ್ ಇರೋಕೆ ಕೊಡಂಗಿಲ್ಲ. ಅದು ಇದರಿಂದ ಫೋಕಸ್ಡ್ ಇರೋಕೆ ಕೊಡಂಗಿಲ್ಲ, ಕೆಲಸ ಭಾಳ ಆಗ್ತೈತಿ, ಗಾಸಿಪಿಂಗ್ ಮಾಡ್ತೀರಿ. ಇದರಿಂದ ಏನಾಕತಿ? ಪ್ರೊಫೆಷ್ನಲ್ ಗ್ರೋತ್ ಇಲ್ಲ, ಪರ್ಸ್ನಲ್ ಗ್ರೋತ್ ಇಲ್ಲ. ಆಮೇಲೆ ನಿಮ್ಮ ಖರ್ಚು ಮೇಲೆ ನೀವು ಪಾರ್ಟಿ ಅದು ಮಾಡೋದು. ಅಂದರೆ ಹೆಂಗೆ ಅಂತಂತಂದ್ರೆ, ನನಗೆ ಇವೆಲ್ಲ ಒಂಥರ ಸೂಪರ್ಫಿಷಿಯಲ್ ಲೆವೆಲ್ ಮೇಲೇನು ಎಲ್ಲ ಇವು ರಿಲೇಷನ್ಸ್. ಇದಕ್ಕೇನು ಅರ್ಥ ಇರೋಂಗಿಲ್ಲ. ಬಂದೆ, ತಿಂದೆ, ಕುಡ್ದೆ, ಹೋದೆ, ಆ ಥರದ್ದು. ಬಟ್ ಯು ಆರ್ ಪೇಯಿಂಗ್ ಫಾರ್ ದಟ್. ಈ ಗಾಸಿಪಿಂಗ್ಸ್ ನಿಮ್ಮ ಲೈಫ್ದೊಳಗೆ ಡಿಸ್ಟ್ರಾಕ್ಷನ್ಸು ತೊಗೊಂಬರ್ತಾವೆ. ನಿಮ್ಗೇನು ಅಚೀವ್ ಮಾಡಬೇಕಲ್ಲ, ನಿಮ್ಗೆ ಅದನ್ನು ಅಚೀವ್ ಮಾಡೋಕೆ ಆಗಾಕತ್ತಿಲ್ಲ. ನಿಮ್ಮ ಹತ್ರ ಸಾಕಾಗೋಷ್ಟು ಐಡಿಯಾಸ್ ಅದಾವೆ, ನೀವು ಕೆಲಸನೂ ಮಾಡ್ತೀರಿ, ಇಲ್ಲಂತಂತಲ್ಲ. ಆದ್ರೆ ಕೆಲಸ ಏನು ಮಾಡಿರಲ್ಲ, ಅದರದ್ದು ನಿಮಗೆ ಸರಿ ಹಂಗೆ ಸದುಪಯೋಗ ತೊಗೊಳಕ್ಕೆ ಬರವಲ್ತು ನಿಮಗೆ. ಸೊ ಇದೆಲ್ಲದರಿಂದ ನಿಮ್ಮ ಲೈಫ್ದೊಳಗೆ ಈಗ ಒಂದು ಚೇಂಜ್ ಬರ್ತದೆ ನೋಡ್ರಿ. ಅದು ಎಂಥ ಚೇಂಜ್ ಅಂತಂದ್ರೆ, ಸಡನ್ನಾಗೆ ಏನಾದರೂ ಒಂದು ಚೇಂಜ್ ಬರೋದು. ಅದನ್ನು ನೀವು ಡೈಜೆಸ್ಟ್ ಮಾಡೋಕ್ಕಾಗಂಗಿಲ್ಲ. ಯಾಕೆ ಡೈಜೆಸ್ಟ್ ಮಾಡೋಕ್ಕಾಗಂಗಿಲ್ಲ ಅಂತಂತಂದ್ರೆ, ಅದ್ರ ಫೌಂಡೇಶನ್ ಸರಿ ಇಲ್ಲ. ನೀವೇನು ಕೆಲಸ ಮಾಡತ್ತಿರಲ್ಲ, ಇದ್ರ ಫೌಂಡೇಶನ್ ಸರಿ ಇಲ್ಲ. ಇವೆಲ್ಲ ಒಂಥರ ನೀವು ಗಾಸಿಪಿಂಗ್ ಆಗಲಿ, ಇವ್ರು ಜನನೇ ಆಸ್ಪಾಸ್ ಏನದಾರಲ್ಲ, ಇವರೆಲ್ಲ ಒಂಥರ ನೀರಿನ ಮೇಲೆ ಗುಳ್ಳಿದ್ದಂಗೆ. ಅವ್ರು ಜಾಸ್ತಿ ದಿನ ಇರೋಂಗಿಲ್ಲ ನಿಮ್ಮ ಜೊತೆಗೆ. ಅದಕ್ಕೆ ಹೆಂಗೆ ಹೇಳ್ತೈತಿ ಇಲ್ಲಿ ಅಂತಂತಂದ್ರೆ, ಜೀವನ ನಿಮಗೆ ಓವರ್ ಬರ್ಡನ್ ಆಗೋಕ್ಕಿಂತಲೂ, ಅಥವಾ ನಿಮ್ಮ ಜೀವನದೊಳಗೆ ಏನಾದರೂ ಸಡನ್ನಾಗೆ ಒಂದು ಚೇಂಜ್ ಬಂದು ಅದನ್ನು ನೀವು ಡೈಜೆಸ್ಟ್ ಮಾಡೋಕ್ಕೆ ಆಗಲಾರ್ದೆ ಜೀವನನ ನಿಮಗೆ ಬರ್ಡನ್ ಆಗ್ತೈತಿ ಅನ್ನೋಕ್ಕಿಂತ ಮುಂಚೆ ನೀವು ಈ ವಿಷಯಗಳನ್ನೆಲ್ಲ ಬಿಡಬೇಕು. ಡೋಂಟ್ ಬಿ ಲೇಝಿ, ಬಿ ಆ್ಯಕ್ಷನ್ ಓರಿಯೆಂಟೆಡ್.
ಆಮೇಲೆ ನೀವೇನು ಕೆಲಸ ಮಾಡಿರಿ, ನೀವು ಎಲ್ಲಿ ಎಫರ್ಟ್ ಹಾಕಕತ್ತೀರಿ ಸರಿ ಹಂಗೆ ಎಫರ್ಟ್ ಹಾಕ್ರಿ. ಆ ಎಫರ್ಟ್ದಿಂದ ಏನು ಮಟೀರಿಯಲ್ ಗ್ರೋತ್, ಮಟೀರಿಯಲ್ ಏನಾರು ನೀವು ಏನು ಮಟೀರಿಯಲ್ ವಿಷಯಗಳನ್ನು ನೀವು ಅಚೀವ್ ಮಾಡಿರ್ತಿರಲ್ಲ, ಅದನ್ನು ಪ್ರಾಪರ್ ಜಾಗಕ್ಕೆ ಇನ್ವೆಸ್ಟ್ ಮಾಡಕ್ಕೆ ನೋಡಿರಿ. ಇಂಥ ಸೂಪರ್ಫಿಷಿಯಲ್ ಲೆವೆಲ್ ಮೇಲಿಂದು ಯಾವುದೇ ವಿಷಯಗಳಿಗೆ ಅದನ್ನು ನೀವು ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಅಲ್ಲಿ. ಆಮೇಲೆ ಟ್ರೈ ಟು ಬಿ ಇನ್ ಅ ಪ್ರೆಸೆಂಟ್ ಮೂಮೆಂಟ್. ಯಾಕಂದ್ರೆ ಪ್ರೆಸೆಂಟ್ದಾಗ ನಾವು ಇದನ್ನು ಇರ್ತೈತಿ, ಜೀವನ ಇರ್ತೈತಿ. ಪಾಸ್ಟ್ನಾಗೂ ಇಲ್ಲ ಫ್ಯೂಚರ್ನಾಗೂ ಇಲ್ಲ. ಟ್ರೈ ಟು ಬಿ ಇನ್ ಅ ಪ್ರೆಸೆಂಟ್ ಮೂಮೆಂಟ್. ಸೊ ನೀವು ಲೈಫ್ ಅಟ್ಲೀಸ್ಟ್ ಎಂಜಾಯ್ರೇ ಮಾಡಕ್ಕೆ ಬರ್ತೈತೆ ನಿಮಗೆ. ಅತಿ ಸೋಷಿಯಲೈಸ್ ಆಗೋದನ್ನು ಬಂದ್ ಮಾಡಿರಿ. ಹೆಲ್ದಿ ಬೌಂಡ್ರೀಸ್ ಕ್ರಿಯೇಟ್ ಮಾಡಿಕೊಡ್ರಿ. ಜನರ ಜೋಡಿ ಎಷ್ಟು ಬೆರಿಬೇಕು, ಎಷ್ಟು ಮಾತಾಡಬೇಕು, ಯಾವ ವಿಷಯ ಮಾತಾಡಬೇಕು, ಇದ್ರ ಮೇಲೆ ಒಂದು ಸ್ವಲ್ಪ ನಿಮಗೆ ಎಚ್ಚರಿಕೆ ಇರಲಿ. ಓಕೆ, ಈಗ ಏನಾಗೈತಿ ಅಂತಂತಂದ್ರೆ ನೋಡಿರಿ, ನೈಟ್ ಆಫ್ ಸೋಟ್ಸು, ಆಮೇಲೆ ಪೇಜ್ ಆಫ್ ಸೋಟ್ಸು, ಇವೆಲ್ಲ ಏನು ಹೇಳ್ತಾವ ಅಂತಂತಂದ್ರೆ ಎನರ್ಜಿ ಇರ್ತೈತಿ, ಆದ್ರೆ ಅದನ್ನು ರೈಟ್ ಜಾಗದಾಗ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಂದು ಹೇಳಿ ಗೊತ್ತಿರೋದಿಲ್ಲ. ಈಗ ಸೇಮ್ ನಿಮಗೆ ಪ್ರಾಬ್ಲಮ್ ಅಲ್ಲೇ ಆಗೈತಿ. ಎಲ್ಲಂತಂತ ನೀವು ಎಲ್ಲ ಸೂಪರ್ಫಿಷಿಯಲ್ ಲೆವೆಲ್ ಮೇಲೆ ನೀವು ಇನ್ವೆಸ್ಟ್ ಮಾಡಾಕತ್ತೀರಿ. ಸೊ ಅದನ್ನು ಮಾಡೋದನ್ನು ನೀವು ಬಂದ್ ಮಾಡಿರಿ. ಅದೇನು ಕಣ್ಣಿಗೆ ಏನು ಪಟ್ಟಿ ಕಟ್ಕೊಳತ್ಲ ಅದೊಂದು ಸ್ವಲ್ಪ ಬಿಚ್ಚ್ರಿ. ಆಮೇಲೆ ಪ್ರಾಕ್ಟಿಕಲಿ ಲೈಫನ್ನು ಲೀಡ್ ಮಾಡಕ್ಕೆ ನೋಡಿರಿ, ಜಗತ್ತನ್ನು ನೋಡಕ್ಕೆ ನೋಡಿರಿ. ಅಂದರೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ನಿಮ್ಮ ಜೀವನದಲ್ಲಿ ಉತ್ತರ ಸಿಗ್ತೈತಿ. ಈ ವಿಷಯಗಳನ್ನು ನೀವು ಬಿಡಬೇಕು. ಈ ವಿಷಯಗಳನ್ನು ಬಿಟ್ಟರೆ ನಿಮ್ಮ ಜೀವನದೊಳಗೆ ಗ್ರೋತ್ ಐತಿ. ನೋಡಿರಿ, ಕಾನ್ಸಂಟ್ರೇಷನ್ ಆ್ಯಂಡ್ ಅಲರ್ಟ್ನೆಸ್. ಯು ಆರ್ ನಾಟ್ ಅಲರ್ಟ್. ನಿಮ್ಮ ಆಸ್ಪಾಸ್ ಏನು ನಡೆಯಕತ್ತೈತಿ ಅದ್ರೊಳಗೆ ಒಂಥರ ಬೇಹೋಶಿ, ಒಂಥರ ಹಿಂಗೆ ನಶಾ ಇದ್ದಂಗೆ ಇರ್ತೈತೆ ಆ ಲೈಫ್ದೊಳಗೆ. ನಿಮಗೆ ಆ್ಯಕ್ಚುಲಿ ಏನು ಆಗಾಕತ್ತೈತೆ ಅಂತಂದು ಹೇಳಿ ಗೊತ್ತಿಲ್ಲ. ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿರಿ. ಕಾಮ್ ಎಫರ್ವೆಸೆಂಟ್ ಇಮೋಷನ್ಸ್ ಇನ್ ಕಾಮ್ನೆಸ್ ಲೈಸ್ ಪವರ್. ಎಷ್ಟು ಶಾಂತ ಇರ್ತಿರಲ್ಲ ಅಷ್ಟು ಪವರ್ಫುಲ್ ಇರ್ತೈತಿ ಮನುಷ್ಯ. ಎಷ್ಟು ತಾಳ್ಮೆ ಇರ್ತೈತಲ್ಲ ಅಷ್ಟು ಮನುಷ್ಯನ ಹತ್ರ ತಾಕತ್ತು ಜಾಸ್ತಿ ಇರ್ತೈತೆ. ಯಾಕಂದ್ರೆ ಅವ ಫಿಸಿಕಲಿನೂ ವರ್ಕ್ ಮಾಡ್ಬೋದು, ಮೆಂಟಲಿನೂ ವರ್ಕ್ ಮಾಡ್ಬೋದು. ಸೊ ಬಿ ಅಲರ್ಟ್. ಓಕೆ, ನೋಡಿರಿ, ವುಡ್ ಪೀಕರ್ ಏನು ಹೇಳ್ತೈತಿ, ಇಮ್ಯಾಜಿನೇಷನ್ ಆ್ಯಂಡ್ ಇಂಟ್ರೋಸ್ಪೆಕ್ಷನ್ ಫಾಲೋ ಯುವರ್ ಹಾರ್ಟ್, ಇಟ್ ಲೀಡ್ಸ್ ಟು ಸ್ಟ್ರೇಟ್ ಇನ್ ಟು ದ ಫುಲ್ಫಿಲ್ಡ್ ಲೈಫ್. जो तुम्हारा मन बोल रहा है ना तुम उसको सुनो. ಸ್ವಲ್ಪ ಆತ್ಮಾವಲೋಕನ ಇರಬೇಕು ಮನುಷ್ಯಾಗೆ. ಯಾವಾಗರೇ ಮನುಷ್ಯ ಒಂದು ಸ್ವಲ್ಪ ಪೌಸ್ ತೊಗೊಂಡು ತನ್ನ ಬದಲಾಗಿ ತಾನು ವಿಚಾರ ಮಾಡ್ಬೇಕು, ನಾ ಮಾಡಾಕತ್ತದ್ದು ಸರಿಯೋ ಇನ್ನೇನೋ. ಕೆಲವೊಂದು ಸರ್ತಿ ನಾನು ಹಂಗೆ ಸ್ಕ್ರೋಲ್ ಮಾಡಾಕತ್ತೀನಿ ಅಂದ್ರೆ ಮೊಬೈಲ್ ಹಂಗೆ ರೀಲ್ಸ್ ಹಂಗೆ ಮಾಡ್ತಿರ್ತೇನೆ. ಅಷ್ಟ್ರಾಗ ಪಟಕ್ನ ಬರ್ತೈತೆ ಮನಸ್ಸು, ಏನು ಮಾಡಾಕತ್ತೀರಿ ಬಿಟ್ಟು ಹೇಳ್ರಿ ಇದನ್ನು ಅಂತಂದು ಹೇಳಿ. ನಾ ಮತ್ತೆ ಎದ್ದೋಕೆ ಯಾವಾಗರೇ ಆಗ್ತೈತೆ ನನಗೂ ಹಂಗೆ. ಸೊ ಇದು ಹೆಂಗೆ ಅಂತಂತಂದ್ರೆ, ಇದು ಯಾಕೆ ಆಗ್ತೈತಿ ಅಂತಂತಂದ್ರೆ, ಕೆಲವೊಬ್ರಿಗೆ 3 ತಾಸು 4 ತಾಸು ಹಂಗೆ ಸ್ಕ್ರೋಲ್ ಮಾಡ್ತಿರ್ತಾರೆ. ಅವರು ಟೈಮ್ ಹೋಗಿಬಿಟ್ಟಿರ್ತೈತೆ ಅವಾಗ. ಅವ್ರಿಗೆ ಯಾರು ಯಾಕೆ ಬಂದು ನಡಕ್ಕೆ ಹೇಳಿ ಹೋಗಂಗಿಲ್ಲ ಅಂತಂತಂದ್ರೆ ಮನಸ್ಸಿಗೆ ಅಭ್ಯಾಸ ಇರೋದಿಲ್ಲ. ಮನಸ್ಸಿಗೆ ಅಭ್ಯಾಸ ಮಾಡಿಸ್ಬೇಕು. ಅಂದರೆ ಯಾವಾಗರೇ ಬಂದು ನೀನು ಮೂಗು ತೋರಿಸ್ಬೇಕು ಅದ್ರೊಳಗೆ ಅಂತಂದು ಹೇಳಿ. ನಾವು ಏನಾರ ಮಾಡಾಕತ್ತಿತ್ತು ಅಂದ್ರೆ ತಾನೇ ಎದ್ದು ಬರ್ತೈತೆ. ಅದಕ್ಕೆ ಅಭ್ಯಾಸ ಮಾಡಿಸಿರ್ತೇವೆ. ಬಿಡು ಇದನ್ನು ಏನು ಮಾಡಾಕತ್ತಿದ್ದು ಸರಿ ಇಲ್ಲ ಅಂತ ಹೇಳ್ತೈತೆ ಅದು. ಸೊ ಇಂಟ್ರೋಸ್ಪೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲಿ ಯಾವುದರೇ ವಿಷಯದೊಳಗೆ ನಮ್ಗೆ ಕಡಿಮೆ ಅಂತಂದು ನಾವು ಅನ್ನಿಸ್ತಿತ್ತು, ಗ್ರೋತ್ ಇಲ್ಲಪ್ಪ ಅಥವಾ ಮತ್ತೇನೋ ಇಲ್ಲಪ್ಪ ನಮ್ಮ ಜೀವನದೊಳಗೆ, ಅದನ್ನು ನಾವು ಎಷ್ಟು ದಿನ ನಾವು ಅದಕ್ಕೆ ಟ್ರೈ ಮಾಡಾಕತ್ತೀವಿ, ಅದು ಸಿಗಾಕತ್ತಿಲ್ಲ ಅಂತಂದ್ರೆ ಯಾಕೆ ಸಿಗಾಕತ್ತಿಲ್ಲ ಅಂತಂದು ಯಾವಾಗಾರ ನೋಡ್ಕೋಬೇಕು. ಸೆಲ್ಫ್ ಅನಲೈಸಿಸ್ ಮಾಡ್ಕೋಬೇಕು ಮನುಷ್ಯ. ಇದಾಯಿತು, ವುಡ್ ಸ್ಪೀಕರ್ ಆಯಿತು. ಹಾಂ, ಹೈಯರ್ ಸೆಲ್ಫ್ ವೊಕೇಶನ್. ಓಕೆ, ಫುಲ್ಲಿ ಎಕ್ಸೆಪ್ಟ್ ಯುವರ್ ರೇಡಿಯಂಟ್ ಲೈಟ್, ಇಟ್ ಇಲ್ಯುಮಿನೇಟ್ ದ ವರ್ಲ್ಡ್ ವಿತ್ ಇಟ್. ನೋಡ್ರಿ, ಜೀವನ ಅಂದ್ರೇ ಬೆಳಕು. ಇದನ್ನು ಎಕ್ಸೆಪ್ಟ್ ಮಾಡ್ಬೇಕು ಮನುಷ್ಯ. ಜೀವನದಲ್ಲೊಳಗೆ ಆ್ಯಕ್ಚುಲಿ ಕತ್ಲೆ ಅನ್ನೋದಂತಂತೇನಿಲ್ಲ. ಇಲ್ಲೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾವೆ, ಅದಕ್ಕೆ ನಾವೆಲ್ಲ ಕತ್ಲೆ ಅಂತಂದು ನಾವು ಅನ್ಕೊತೇವೆ. ಓಕೆ, ಅದಕ್ಕೆ ಯಾವಾಗಿದ್ರೂ ಹೈಯರ್ ಸೆಲ್ಫ್ ಜೋಡಿ ಕನೆಕ್ಟೆಡ್ ಇರಾಕೆ ಕಲೀರಿ. ಒಂದು ಮಜೆದಾರ್ ಚೀಸ್, ಇದನ್ನು ಸತ್ಯ ಸಾಯಿಬಾಬಾ ಹೇಳಿದ್ರು. ಇದನ್ನು ಒಂದು ಬುಕ್ನಾಗ ನಾವು ಓದಿದ್ದೆ. ಇದನ್ನು ಸತ್ಯಂ ಶಿವಂ ಸುಂದರಂ ಅಂತಂದು ಹೇಳಿ. ಓಕೆ, ಅದು ಎಷ್ಟು ಕರೆಕ್ಟ್ ನೋಡ್ರಿ. ಯಾರೇ ನಿಮಗೆ ಅಂತ ತಿಳ್ಕೊಳ್ರಿ, ಎಷ್ಟು ಸುಳ್ಳು ಮಾತಾಡ್ತೀವೋ, ಎಂಥ ಸುಳ್ಳು ಕದಿ ನೀನು ಅಂತಾರೆ ಎಷ್ಟು ಸಿಟ್ಟು ಬರ್ತೈತೆ ಮನುಷ್ಯಾಗ. ಇದರ ಅರ್ಥ ನಾವು ಸುಳ್ಳು ಹೇಳಬಾರ್ದು, ಹೌದಿಲ್ಲ ರೀ.
ಅದ ನಿಮ್ಗೆ ಯಾರೇ ಅನ್ನಲಿ ಎಷ್ಟು ಒಳ್ಳೆಯ ಮನುಷ್ಯ ರೀ, ಯಾವಾಗ ಮಾತಾಡಿದ್ರು ಖರೇನ ಮಾತಾಡ್ತಾರೆ ಅಂದ್ರೆ ಮನುಷ್ಯ ಎಷ್ಟು ಹೆಮ್ಮೆ ಅಂತಂತ ಅನಿಸ್ತತಿ. ಮತ್ತು ನಾವು ಸುಳ್ಳು ಮಾತಾಡ್ತೀವಿ ಅಂತಂದ್ರೆ ಅದನ್ನು ನಾವು ಯಾಕೆ ಒಪ್ಕೋಲಿಲ್ಲ ಅಂದ್ರೆ ಮನುಷ್ಯ ಅಂದ್ರೆ ಏನೋ ಸತ್ಯ. ಶಿವಮ್ಮ ಓಕೆ, ಏನು ರೀ ಅಂತ ದೇವ್ರಂಥ ಮನುಷ್ಯ ನೋಡ್ರಿ, ಎಷ್ಟು ಖುಷಿ ಆಕತ್ತಂದು. ಏನು ರೀ ಒಳ್ಳೆ ರಾಕ್ಷಸ ಮಾಡಿದಂಗೆ ಮಾಡ್ತೈತಲ್ಲ ಅನ್ಕೋ ಎಷ್ಟು ಸಿಟ್ಟು ಬರ್ತೈತೆ. ಹಾಂ ನಾನು ರಾಕ್ಷಸ ಅಂತ ಅಂದ್ರೆ ನನಗೆ ಗೊತ್ತೈತಿ ನಾನು ರಾಕ್ಷಸ ಅಲ್ಲ ಅಂತ. ಆದರೂ ಕೆಲವು ಕವಿ ಹಮ ಐಸೆ ಹರ್ಕತೆ ಕರೆದೈತೆ. ಸತ್ಯಂ ಶಿವಂ ಸುಂದರಂ. ಯಾರೇ ನಿಮಗೆ ನೋಡಿದ ಕೂಡ ಎಷ್ಟು ಚಂದ ಅದೀವ ನೀವು ನೋಡಕ್ಕೆ ಅಂತಂತಂದ್ರೆ ನಿಮ್ಗೆ ಎಷ್ಟು ಖುಷಿ ಆಕತಿ. ಏನು ಕಮ್ಗದಿ ಇವ ನೋಡಾಕ್ನಿ ಅಂತಂತಂದ್ರೆ ನಿಮ್ಗೆ ಹೆಂಗೆ ಅನಿಸ್ತತಿ ಅಲ್ಲ. ಸತ್ಯಂ ಶಿವಂ ಸುಂದರಂ ಅಂದ್ರೆ ಇದೇನಂತಂತಂದ್ರೆ ನಮ್ಮ ವ್ಯಕ್ತಿತ್ವವನ್ನು ಹೇಳ್ತೈತಿ. ಸತ್ಯಂ ಶಿವಂ ಸುಂದರಂ, ನಾವು ಸತ್ಯ, ನಾವು ಶಿವ, ನಾವೇ ಸುಂದರ. ಓಕೆ, ಇದಲ್ಲದೆ ನಾವು ಏನೂ ಬೇರೆ ಅಲ್ಲ. ಆದರೆ ನಾವು ಕೆಲವೊಂದು ಎಂಥ ಅವಗುಣಗಳನ್ನು ನಮ್ಮಲ್ಲಿ ನಾವು ಅಳವಡಿಸ್ಕೊಂಡಿರ್ತೀವಿ ಅಂತಂದ್ರೆ ಅವ್ರನ್ನ ಬಿಟ್ಟು ನಾವು ಹೊರಗೆ ಬರೋಕ್ಕಾಗೋದಿಲ್ಲ. ಈ ಗಾಸಿಪಿಂಗ್ ಮಾಡೋದು, ಒಳ್ಳೆಯ ಜನ ಇರೋಂಗಿಲ್ಲ ಅವ್ರ ಜೊತೆಯೆಲ್ಲ ನಾವು ಕೂಡೋದು ಅಂತಂದ್ರೆ ಎಷ್ಟು ಕೆಟ್ಟದೆಲ್ಲ ಸುಳ್ಳು ಹೇಳಿದಂಗೆ ಓದಿಲ್ಲ ಅದನ್ನೆಲ್ಲ. ಅಂದರೆ ಇದ್ರ ಮತ್ತು ಸತ್ಯ ಮಂದು ಸುಳ್ಳದಂಗೆ ಆತೀಗ ನಮ್ಮ ಜೀವನದೊಳಗೆ. ಬಟ್ ನಮಗೆ ಅದು ಎಷ್ಟು ಕೆಟ್ಟ ಅನಿಸ್ತಲ್ಲ ನೀವು ಹಂಗೆ ಮಾಡ್ತೀರಿ ಅಂತಂತಂದ್ರೆ. ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತೈತಿ ಅಂತಂದರೆ ಈ ರೀಡಿಂಗು ಈ ವಿಷಯವನ್ನು ಬಿಟ್ಟು ಬೇರೆ ಕಡೆ ಸಾಗ್ರಿ ಅಂತ. ಓಕೆ, ಸೊ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೇನು ಅನಿಸುತ್ತೋ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ. ಆಮೇಲೆ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.